ಪ್ರಿಯರೇ, ಇವತ್ತು ಕೂಡ ಶಿವಮೊಗ್ಗದ ಗಾಜನೂರು ಇಂದಿರಾನಗರ ಈ ಪ್ರಾಂತದಲ್ಲಿ ನಾವಿದ್ದೇವೆ. ಇಲ್ಲಿರುವಂಥ ಯೇಸು ಪ್ರೀತಿಸ್ತಾನ ಪ್ರಾರ್ಥನಾ ಮಂದಿರ, ಈ ಪ್ರಾರ್ಥನಾ ಮಂದಿರದ ಇದ್ದೇವೆ. ಇಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಜೋಶುವ ಸಿದ್ದೇಶ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಆಶ್ಚರ್ಯ ಟಿವಿ ಪರವಾಗಿ ಹಾಗೂ ಈ ವೀಕ್ಷಕರ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಫಸ್ಟ್ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ. ನೀವು ತುಂಬ ಸಮಯದಲ್ಲಿ ಸೇವೆ ಮಾಡ್ತಿದ್ದೀರಿ ಈ ಸ್ಥಳದಲ್ಲಿ? 7 ವರ್ಷಗಳಿಂದ. 7 ವರ್ಷಗಳು. ಫಸ್ಟೇ ನಿಮ್ಮ ಹುಟ್ಟಿದ ಊರು ಯಾವುದು? ಫಸ್ಟ್ ಹುಟ್ಟಿದ ಊರು ಇಂದ್ರನಗರ, ಗಾಜನೂರು ಅಂಚೆ, ಶಿವಮೊಗ್ಗ ತಾಲೂಕೆ ಬರುತ್ತೆ. ಇದೇ ಗ್ರಾಮದಲ್ಲಿ ನಾವು ಹುಟ್ಟಿದ್ದು ಬೆಳೆಯುತ್ತೆ. ಫಸ್ಟ್ ನಿಮ್ಮ ಬಾಲ್ಯ ಜೀವಿತ ಅಂದರೆ ನಿಮ್ಮ ತಂದೆ ತಾಯಿ ಎಷ್ಟು ಜನ ಮಕ್ಕಳು? ಫಸ್ಟ್ ನಮ್ಮ ತಂದೆ ತಾಯಿಗಳಿಗೆ 5 ಜನ ಮಕ್ಕಳು. ನಮ್ಮ ತಂದೆ ತಾಯಿಗಳು ಮೂಲ ಸ್ಥಳ ಅಂತ ಹೇಳಿದ್ರೆ ರಾಣೆಬೆನ್ನೂರು ತಾಲೂಕು, ಅಲ್ಲಿ ಬುಳ್ಳಾಪುರ ಅಂತೇಳಿ ಕುಡುಗಾತ್ರಿ ಹತ್ರ ಇರುವಂಥ ಬುಳ್ಳಾಪುರ ಗ್ರಾಮದಲ್ಲಿ ನಮ್ಮ ತಂದೆಯವರ ಇದ್ದಿದ್ದು. ಅವರು ಅಲ್ಲಿಂದ ಬರಗಾಲಗಳು ಬಂದಾಗ ಅವರಿಲ್ಲಿ ಬಂದು ಇಲ್ಲಿ ಡ್ಯಾಮ್ ತೋಟಗಳಲ್ಲಿ ಕೆಲಸಕ್ಕೆ ಬಂದು ಇಲ್ಲಿ ಸೇರಿಕೊಂಡ್ರು. ಇಲ್ಲಿ ಬಂದಮೇಲೆ ಹೂಳುವನೆ ಒಡೆಯ ಅಂತೇಳಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬಂದಾಗ ಅವರಿಲ್ಲೇ ಮನೆಗಳನ್ನು ಮಾಡಿಕೊಂಡು ಇಲ್ಲೇ ಒಂದು ಚಿಕ್ಕ ಹೊಸ ಗ್ರಾಮಗಳಿದ್ದು, ಹಾಗಾಗಿ ಇಲ್ಲೇ ಇದ್ದರು. ಗಾಜನೂರಿಂದರಲ್ಲೇ ಇದ್ದರು. ಇಲ್ಲಿಂದ ಇಲ್ಲಿ ಬಂದು ಅವರು ವಾಸಸ್ಥಳ ಮಾಡಿದ್ಮೇಲೆ ಇಲ್ಲಿಂದ ನಾವು ಅಷ್ಟೇ. ಅಂದರೆ ನೀವು ನಿಮ್ಮ ತಂದೆ ತಾಯಿ ಎಷ್ಟನೇ ಅವರು? ನಾವು ಇಬ್ಬರು ದೊಡ್ಡವರು, ಅಕ್ಕಂದರು ಇಬ್ಬರು ಕೂಡ. ಅಣ್ಣ ಒಬ್ಬ ಇದ್ದಾರೆ, ನಾವು ಮಿಡ್ಲ್ ಇರೋವಂಥವ್ರು. ಚಿಕ್ಕ ತಮ್ಮ ಒಬ್ಬ ಇದ್ದಾರೆ. ಒಟ್ಟಿಗೆ ನೀವು 5 ಮಂದಿ, 5 ಜನ ಮಕ್ಕಳು. ಫಸ್ಟ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯಿತು? ಫಸ್ಟ್ ನನ್ನ ವಿದ್ಯಾಭ್ಯಾಸ ಫಸ್ಟು ನಾನು 5ನೇ ಕ್ಲಾಸ್ ತನಕ ನಮ್ಮ ಇಂದ್ರನಗರ ಗ್ರಾಮದಲ್ಲೇ ಮಾಡಿದ್ವಿ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಗಾಜನೂರಲ್ಲಿ 10th ವರೆಗೂ ನಾವು ಮಾಡಿದ್ವಿ. ಆಮೇಲೆ ನಾವು PUC ನಾನು ನ್ಯಾಷನಲ್ ಕಾಲೇಜು ಶಿವಮೊಗ್ಗದಲ್ಲಿ ಮಾಡಿದೆ. ಅಲ್ಲಿಂದ ನಾನು ಡಿಪ್ಲೊಮಾನ ಇನ್ನು ಉಡುಪಿಯಲ್ಲಿ ನಾನು ಮಾಡಿದೆ. ಉಡುಪಿಯಲ್ಲಿ ಬಸ್ ಕುಂದಾಪುರದಲ್ಲಿ ವಿವೇಕಾನಂದ. ಹಾಂ, ಉಡುಪಿ ಕುಂದಾಪುರ ಕಡೆ ಬಂದಿದ್ದೀವಿ. ಫಸ್ಟ್ ನೀವು ಸಣ್ಣ ಪ್ರಾಯದಲ್ಲಿ ನಿಮ್ಮ ಅಭ್ಯಾಸಗಳು ಹೇಗಿತ್ತು? ನನ್ನ ಹವ್ಯಾಸಗಳು ಏನಂತಂದರೆ ತುಂಬ ನನಗೆ ಕೋಪ ಜಾಸ್ತಿ, ಒಂದು ಹಠ ಜಾಸ್ತಿ. ಇದನ್ನು ಹಿಡಿದಿದ್ದರೆ ಅದನ್ನು ಮಾಡಲೇಬೇಕು, ನಾನು ಅದನ್ನು ಸಾಧಿಸಲೇಬೇಕು ಅನ್ನುವಂಥ ಒಂದು ಮನೋಭಾವ ಇದ್ದಂಥ ವ್ಯಕ್ತಿ ನಾನು. ಕ್ರಿಕೆಟ್ ತುಂಬ ಆಡುವಂಥ ಆಟವಾಗಿತ್ತು. ಮತ್ತು ನಮ್ಮ ಹಳ್ಳಿಗಳಲ್ಲಿ ನೋಡಿದಾಗ ಎಲ್ಲ ಮರಕೋತಿ ಆಟಗಳನ್ನ ಇಲ್ಲಿ ನಮ್ಮದು ಇಲ್ಲಿ ಒಂದೊಂಥರ ರೂರಲ್ ಏರಿಯಾ, ಒಂದು ಅವಾಗ ಅಷ್ಟೆಲ್ಲ ಇಂಪ್ಲಿಮೆಂಟ್ ಇರಲಿಲ್ಲ ನಮ್ಮ ಏರಿಯಾಗಳಲ್ಲಿ. ಕಾಡುಗಳಲ್ಲೇ ಇದ್ದು ಅಂತ ನಾವು ಇಲ್ಲೇ ಚಿಕ್ಕದರಲ್ಲಿ ಬೆಳೆದಂಥ ವಾತಾವರಣ. ನಮಗೆ ಅಷ್ಟು ಸಿಟಿ ವಾತಾವರಣಗಳ ಬಗ್ಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಇಲ್ಲೇ ನಾವೆಲ್ಲ ವೆಹಿಕಲ್ಸ್ ಎಲ್ಲ ಅನುಭವ ಬಂದಿದ್ದೆ ಒಂದು ಹೈಸ್ಕೂಲ್ ಹೋದ್ಮೇಲೆ ವೆಹಿಕಲ್ಸ್ಗಳ ಅನುಭವ. ಅಲ್ಲಿವರೆಗೂ ನಾವು ಇಲ್ಲೇ ಇದ್ದು ವಾಸ ಮಾಡಿದವರು. ನಿಮ್ಮದು ಹೈಸ್ಕೂಲ್ ಜೀವನ ಹೇಗಿತ್ತು? ಹೈಸ್ಕೂಲ್ ಜೀವನ ತುಂಬ ಚೆನ್ನಾಗೇ ಇತ್ತು. ಆದರೆ ಅಲ್ಲಿ ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ನನಗೆ ಆಟದ ಮೇಲೆ ಜಾಸ್ತಿಯಾಗಿ ಚೆನ್ನಾಗಿ ಓದ್ತಿದ್ರು, ನಾಲೆಡ್ಜ್ ಇದ್ದರೂ ಕೂಡ ಈ ಕ್ರಿಕೆಟ್ ಅನ್ನೋ ಒಂದು ಆಟದಲ್ಲಿ ಹೋಗಿ SLC ನಾನು ಫೇಲ್ಯೂರ್ ಆಗಿ ಬಂತು. ಮತ್ತು ಒಂದೇ ತಿಂಗಳಲ್ಲಿ ಮತ್ತೆ ನನಗೆ ಫಸ್ಟ್ ಅದು ಪ್ರಿಫರೆನ್ಸ್ ನನಗೆ ಸಿಕ್ತು. ಆ ಒಂದೇ ತಿಂಗಳಲ್ಲಿ ಮತ್ತೆ ನಾನು 4 ಸಬ್ಜೆಕ್ಟು ಕೂಡ ಪಾಸ್ ಮಾಡಿಕೊಂಡು ನನ್ನ ಮತ್ತೆ ಹೋದೆ. ಆವಾಗ ನಮ್ಮ ಮೇಷ್ಟ್ರುಗಳೆಲ್ಲ ಬೈದರು, ಇದನ್ನೇ ಮೊದಲೇ ಮಾಡ್ಕೊಳ್ಬೋಯ್ತಲ್ಲ ಅಂತೇಳಿ. ನಾನು ಆಟದ ಕಡೆ ಭಾಳ ಗಮನ ಇರೋದ್ರಿಂದ ನಾನು ಫೇಲ್ಯೂರ್ ಆಗಿ ನಾನು ಪಾಸ್ ಆಗಿದ್ದು. ಮುಂದಿನ ಎಜುಕೇಷನ್. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಗಿತ್ತು? ಬಸ್ ಫ್ರೆಂಡ್ ಸರ್ಕಲೆಲ್ಲ ಅಂದರೆ ಆಟದಲ್ಲೇ ಎಲ್ಲ ಅಂದರೆ ಎಲ್ಲರೂ ಕೂಡ ಒಂದು ಚೆನ್ನಾಗಿದ್ವಿ ನಾವು. ಅಲ್ಲಿಂದ ಕಾಲೇಜ್ ಲೈಫ್ ನಾವು ಶಿವಮೊಗ್ಗ ಇನ್ನು ಪಟ್ಟಣಕ್ಕೆ ಬಂದ್ವಿ. ಪಟ್ಟಣಕ್ಕೆ ಬಂದಾಗ ತುಂಬ ಅಲ್ಲಿ ಅಂತ ಹೇಳಿದ್ರೆ ನಾವು ಒಂಥರ ಹಳ್ಳಿ ಈ ಥರ ಒಂದು ನಮಗೆ ನಾಲೆಡ್ಜ್, ಅಷ್ಟು ಪಟ್ಟಣದ ನಾಲೆಡ್ಜ್ ಇಲ್ಲದೇ ಇರೋದ್ರಿಂದ ಅಲ್ಲಿ ಎಲ್ಲ ಅವರೇ ಮುಂದಾಳತ್ವ. ನಮಗೆ ಆಟದಲ್ಲಿ ಎಲ್ಲದರಲ್ಲಿ ಅವರೇ ಫಸ್ಟ್ಗಳಿದ್ರು. ನನಗೆ ಒಂಥರ ಖಿನ್ನತೆ, ನಾವೊಂದು ಚಿಕ್ಕ ಕುಳ್ಳಗಿದ್ದ ಇದರಿಂದ ನಮಗೇನು ಅಷ್ಟು ಮುಂದಾಳತ್ವ ಯಾವುದಕ್ಕೂ ಹೋಗ್ತಿರಲಿಲ್ಲ. ನಮಗೇನೋ ಭಯ, ಎಲ್ಲ ಅವರಿಗೆ ಗೊತ್ತಿರೋದು ನಮಗೇನು ಗೊತ್ತಿಲ್ಲ ಅನ್ನೋ ರೀತಿ ಭಯದಲ್ಲೇ ನಾವು ಬೆಳೆದ್ವಿ. ಆದರೂ ನಾವೊಂದು 2nd ಕ್ಲಾಸಲ್ಲೇ ನಾನು 2nd PUC ಮುಗಿಸ್ದೆ. ಆಮೇಲೆ ಇದು ಕ್ರಿಕೆಟ್ ಒಂದು ಸ್ವಲ್ಪ ಹುಚ್ಚು ಜಾಸ್ತಿ ಇರೋದ್ರಿಂದ, ಸ್ವಲ್ಪ ಸಿಟ್ಟು ಕೂಡ ಜಾಸ್ತಿ ಇರೋದ್ರಿಂದ ಇಲ್ಲಿ ಬಡತನ ಕೂಡ ಸ್ಟಾರ್ಟ್ ಆಯಿತು. ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಬಡತನಗಳು ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ತಂದೆ ಇಲ್ಲಿ ಕೂಲಿ ಮಾಡಿಕೊಂಡೇ ಜೀವನ ಮಾಡಬೇಕಾದ ಪರಿಸ್ಥಿತಿ. 5 ಜನ ಮಕ್ಕಳನ್ನು ಕೂಡ ಓದಿಸ್ಬೇಕಾಗಿತ್ತು. ನಮ್ಮ ಗ್ರಾಮದಲ್ಲಿ ಎಲ್ಲ ಮಕ್ಕಳನ್ನ ಓದಿಸಿದ ಫ್ಯಾಮಿಲಿ ನಮ್ಮದಾಗಿತ್ತು. ಎಲ್ಲ ಮಕ್ಕಳು. ಒಂದು ಪ್ರಶ್ನೆ ಕೇಳ್ತೇನೆ,
ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ನಮ್ಮ ಕುಟುಂಬದಲ್ಲಿ ನಾವು ಕುರುಬ ಜನಾಂಗಕ್ಕೆ ಸೇರಿದವರು, ಹಿಂದೂ ಕುರುಬ ಜನಾಂಗ ಸೇರಿದವರು. ನಾವು ಮೂಲತಃ ನಾವು ರಾಣೆಬೆನ್ನೂರಿನಲ್ಲಿ ವಾಸ ಮಾಡೋದು. ನಾವು ಇಲ್ಲಿ ಬರಗಾಲಕ್ಕೆ ಬಂದು ನಾವಿಲ್ಲಿ ಮತ್ತೆ ಇಲ್ಲಿ ನಿಮಗೆ ತಂದೆಗೆ ಮತ್ತೆ ಕಷ್ಟ ಆಯ್ತು ಕೂಲಿ ಕೆಲಸ? ಇಲ್ಲೆಲ್ಲ ಕೂಲಿ ಕೆಲಸ ಮಾಡಿ, ಇಲ್ಲಿ ಯಾವುದೋ ಜಮೀನು ಇರಲಿಲ್ಲ, ಏನಿರಲಿಲ್ಲ. ಆವಾಗ ಇಂದಿರಾ ಗಾಂಧಿಯವರು ಇಲ್ಲಿ ತೋಟದಲ್ಲೇ ಜೀತಾಳು ಪದ್ಧತಿಗಳನ್ನು ಮಾಡ್ತಾ ಇದ್ರು. ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಮದುವೆ ಆಯಿತು ನಮ್ಮ ತಂದೆಗೂ ಕೂಡ. ಇಲ್ಲೇ ಮದುವೆ ಆದಮೇಲೆ ಇಲ್ಲೇ ಅದೇ ಟೈಮ್ಲಿಗೆ ಇಂದಿರಾ ಗಾಂಧಿ ಅವರ ಟೈಮಲ್ಲೇ ಇಲ್ಲಿ ಉಳುವನೆ ಒಡೆಯ ಅಂತೇಳಿ ಆರ್ಡ್ರ್ ಬಂದಾಗ ಇವ್ರು ಇಲ್ಲೇ ಆಗಿ ಗ್ರಾಮಗಳೆಲ್ಲ ಇಲ್ಲೇ ಆದವು. ಒಂದು 3-4 ಹೊಸ ಗ್ರಾಮಗಳು ಉಂಟಾದವು. ಈ ಗ್ರಾಮದಲ್ಲಿ ಇಲ್ಲಿ ಮನೆ ಆಯಿತು, ಮತ್ತು ಒಂದು ಜಮೀನು ಸಿಕ್ತು ನಮಗೆ. ಜಮೀನು ಮಾಡ್ಕೊಂಡು ಇಲ್ಲ ನಾವೆಲ್ಲ ಹುಟ್ಟಿ ಬೆಳೆದೆಲ್ಲ ಇಲ್ಲಿ 5 ಜನ ಮಕ್ಕಳು ಕೂಡ. ಫಸ್ಟ್ ಈಗ ನೀವು ಕುರುಬ ಜನಾಂಗದವರು ಅಂತ ಹೇಳಿದ್ದು, ಕುರುಬ ಜನಾಂಗದವರು. ನಿಮಗೆ ಯಾಕೆ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡು, ಯಾವ ಉದ್ದೇಶ, ಏನು ಕಾರಣ ಇತ್ತು? ಒಂದು ವಚನ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸುವರಿದ್ದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ. ರೋಮ 8:28 ಹೇಳೋ ಪ್ರಕಾರವಾಗಿ ತಾಯಿ ಗರ್ಭದಲ್ಲೇ ನಮ್ಮನ್ನು ರೂಪಿಸಿರ್ತಾನಂತೆ ನಾನು ಇವಾಗ ಅನುಭವದಲ್ಲಿ ತಿಳ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ನೋಡಿದಾಗ ನನ್ನ ಅನುಭವದ ಪ್ರಕಾರವಾಗಿ ನಾವು 5ನೇ ಕ್ಲಾಸ್ ಇರಬೇಕಾದ್ರೆ ನಮಗೆ ಕ್ರಿಸ್ತನ ಯಾರು ಯೇಸು ಸ್ವಾಮಿ ಅಂದರೆ ಕ್ರಿಶ್ಚಿಯಾನಿಟಿ ಬಗ್ಗೆ ಏನು ಗೊತ್ತಿರಲಿಲ್ಲ. 5ನೇ ಕ್ಲಾಸ್ ಇರಬೇಕಾದ್ರೆ ನಮ್ಮೂರಲ್ಲಿ ಒಂದು ಯೇಸು ಸ್ವಾಮಿನ ಫಿಲ್ಮ್ನ ಗೋಡೆ ಮೇಲೆ ಬಿಟ್ಟು ತೋರಿಸುವಂಥ ಇತ್ತು. ಆವಾಗಿನ ಕಾಲದಲ್ಲಿ ಆವಾಗ DD1 ಮಾತ್ರ ನಡೀತಾ ಇತ್ತು. DD1 ಬರೀ ಭಾನುವಾರದ ಒಂದು ಸಿನಿಮಾ ನೋಡ್ತಾ ಇದ್ವಿ ಅಷ್ಟೇ. ಆದರೆ ಅಂತ ಈ ಬೇರೆ ಸಿನಿಮಾಗಳು ಬೇರೆ ಗೊತ್ತಿಲ್ಲ, ಧಾರಾವಾಹಿ. ಆ DD1 ಮಾತ್ರ ಬರ್ತಿತ್ತು. ನಮ್ಮೂರಲ್ಲಿ ಒಂದೇ TV ಇತ್ತು. ಅದನ್ನು ಕೂಡ ಒಂದು ಎತ್ತಿನ ಗಾಡಿ ಮೇಲೆ ಇಟ್ಟುಬಿಟ್ಟು ಸರ್ಕಲಲ್ಲಿ ಇಟ್ಬಿಟ್ಟು ಎಲ್ಲ ನೋಡುವಂಥ ಪದ್ಧತಿ ಇತ್ತು. ಆ ಟೈಮಲ್ಲಿ ಅದೇ ಟೈಮಲ್ಲಿ ಯೇಸು ಕ್ರಿಸ್ತನ ದೊಡ್ಡ ಪರದೆಯ ಮೇಲೆ ತೋರಿಸೋದನ್ನು ನೋಡಿದೆವು. ಅಯ್ಯೋ ಭಾಳ ಖುಷಿಯಾಗಿತ್ತು ಅವಾಗ. ದೊಡ್ಡ ಒಳ್ಳೆ ಫಿಲ್ಮ್ ಬರ್ತಾ ಇದೆ ನೋಡೋಣ ಅಂತ ಎಲ್ಲರೂ ಕೂತ್ಕೊಂಡು ಹುಡುಗರೆಲ್ಲ ನೋಡ್ತಾ ಇದ್ವಿ, ತೋರಿಸ್ತಾ ಇದ್ರು. ಎಲ್ಲ ಹಳ್ಳಿ ಜನ ಎಲ್ಲ ನೋಡ್ತಾ ಇದ್ವಿ. ನೋಡ್ಬೇಕಾದ್ರೆ ಅದೇನು ನಮಗೇನು ಯೇಸು ಸ್ವಾಮಿ ಬಗ್ಗೆ ದೇವ್ರದ್ದು ಇವ್ರದ್ದು ಅಂತ ನನಗೆ ಗೊತ್ತಿಲ್ಲ, ನಮ್ಮ ತಂದೆಗಳಿಗೆ ಗೊತ್ತಿಲ್ಲ, ಅವ್ರು ಹೇಳ್ಕೊಡ್ತಾ ಇಲ್ಲ. ಒಂದು ಸಿನಿಮಾ ಅಂತ ಮಾಡ್ಕೊಂಡು ನೋಡಿದ್ವಿ. ಅಯ್ಯೋ ಒಂದು ಹೀರೋ ಜನರಿಗಾಗಿ ಸತ್ತೋಗ್ಬಿಟ್ನಲ್ಲ. ನಮಗೆಲ್ಲ ಮೈಂಡ್ ಅಂದರೆ ಹೀರೋ ಬದುಕಬೇಕು, ವಿನ್ ಆಗಬೇಕು. ಆದರೆ ಹೀರೋ ಸತ್ತೋಗ್ಬಿಟ್ನಲ್ಲ ಜನರಿಗಾಗಿ ಎಲ್ಲ ಅಂತೇಳಿ ದುಃಖ ಆಗ್ಬಿಡ್ತು. ಆ ಟೈಮಲ್ಲಿ ನನಗೇನು ಮಾಡಿದ್ರು, ಒಂದು ಬುಕ್ಸ್ಗಳು ಹೊಸ ಒಡಂಬಡಿಕೆಯನ್ನು ಓದುವಂಥ ಮಕ್ಕಳಿಗೆ ಮಾತ್ರ ಕೊಡಲಿಕ್ಕೆ ಮಾಡಿದ್ರು. ಆ ಟೈಮಲ್ಲಿ ನಾನೇನು ಮಾಡಿದೆ, ನನಗೂ ಅದು ಬೇಕಾಗಿತ್ತು, ನನ್ನ ಹತ್ರ ಒಂದು ಬುಕ್ಸ್ ಬೇಕು ಅಂತ ಹೇಳಿ ಹಠ ಮಾಡಿ ನಾನು ಬಿಟ್ಟು ಒಂದು ಬೈಬಲ್ನ ಕಸ್ಕೊಂಡೆ, ಹೊಸ ಒಡಂಬಡಿಕೆನ. ಅದು ರೊಟ್ಟೆಲ್ಲ ಇತ್ತು. ಅವಾಗ ನಮಗೆ ಸ್ಲೇಟೇ ಇರಲಿಲ್ಲ. ಒಂದು ಸ್ಲೇಟ್ ಕೊಟ್ಟು ಮರದ ಸ್ಲೇಟ್ ಕಳಿಸ್ತಾ ಇದ್ರು ಮನೇಲಿ. ಹಾಕೊಳ್ಳೋದು ಬಟ್ಟೆಗೆ ಪರಿಸ್ಥಿತಿ ಇಲ್ಲದೆ ಟೈಮ್ ಕೂಲಿ ಮಾಡೋಂಥ ಟೈಮ್ ನಮ್ಮ ತಂದೆಗಳು. ಆ ಟೈಮಲ್ಲಿ ಆ ಪುಸ್ತಕನೇ ಸಿಕ್ತು. ಆ ಪುಸ್ತಕನೇ ಇವತ್ತು ನಾನು ಈ ಲೆವೆಲಿಗೆ ಬೆಳೀಲಿಕ್ಕೆ ಕಾರಣ. ಅದು ಪುಸ್ತಕ ಅಂತ ಗೊತ್ತಿತ್ತು ಅಷ್ಟೇ. ಅದನ್ನ ಇಟ್ಕೊಂಡು ರೊಟ್ಟೆಲ್ಲ ದಪ್ಪ ಇತ್ತು, ಚೆಂದಾಗಿತ್ತು ಅಂತೇಳಿ ಅದನ್ನು ನಾನು ಇಟ್ಕೊಂಡು ಎಲ್ಲರಿಗೂ ತೋರಿಸ್ತಿದ್ದೆ. ಈ ಬುಕ್ಸ್ ನನ್ನ ಹತ್ರ ಇದೆ ಗೊತ್ತಾ, ರೊಟ್ಟೆಲ್ಲ ಚೆನ್ನಾಗಿದೆ, ಯಾರ ಹತ್ರ ಇಲ್ಲ ಗೊತ್ತಾ, ನನ್ನ ಹತ್ರ ಇದೆ ಅಂತೇಳಿ ಅದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದೆ. ಯಾವಾಗಲೂ ಭಾಳ ಇಷ್ಟ ನನಗೆ. ಏನೋ ಒಂದು ವಸ್ತು ಇದ್ದರೆ ನನ್ನ ವಸ್ತುಗಳನ್ನ ಯಾರಿಗೆ ಕೊಡೋದಿಲ್ಲ ನಾನು. ಅದನ್ನು ಇಟ್ಕೊಂಡು ನಾನು ಇದ್ದೆ. ಅದರ ಮೂಲಕವಾಗಿ ನನ್ನ ಒಂದು ಕ್ರಿಸ್ತನ ಒಂದು ಪ್ರಯಾಣ ಸ್ಟಾರ್ಟ್ ಆಯಿತು. ಅಂದರೆ ನಿಮಗೆ ಆ ಬುಕ್ ಸಿಕ್ಕುವಾಗ ಎಷ್ಟು ವಯಸ್ಸು ನಿಮಗೆ? 5ನೇ ಕ್ಲಾಸ್ ಓದ್ತಾ ಇದ್ದೆ. 5ನೇ ಕ್ಲಾಸ್ 10 ವರ್ಷ 11 ವರ್ಷ ಅಷ್ಟೇ ವರ್ಷ. ಅದ್ರ ಮೇಲೆ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಕಾರಣದ ನಾನು ಇಲ್ಲಿಂದ SLC ಮುಗಿಸ್ಬಿಟ್ಟು ಸೀದಾ ನಾನು PUC ಹೋದೆ. PUC ಮುಗಿಸ್ಕೊಂಡು ನಾನು ಉಡುಪಿಗೆ, ಕುಂದಾಪುರ ಮತ್ತು ಉಡುಪಿಗೆ ಹತ್ರ ಅಲ್ಲಿ ಎಜುಕೇಷನ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲಿ ಮುಗಿಸ್ಕೊಂಡು ನಾನು ಮೈಸೂರಿಗೆ ಹೋದೆ. ಅದು ಪುಸ್ತಕ ನನ್ನ ಜೊತೆಗೆ ಇತ್ತು. ಆದರೆ ನಾನು ಕೊಂಡು ನನ್ನ ಬ್ಯಾಗಲ್ಲಿ ಜೊತೆಗೆ ಇರಬೇಕು, ಅದು ಯಾರಿಗೂ ಕೊಡ್ತಿರಲಿಲ್ಲ ನಾನು. ಆ ಪುಸ್ತಕ ಮಾತ್ರ ಇತ್ತು. ಆದರೆ ಅದು ಏನು ಅಂತ ಗೊತ್ತಿರಲಿಲ್ಲ. ಆದರೆ ಸುಮ್ಮನೆ ಓದ್ತಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಅದು ಓದುವಾಗ ನಿಮ್ಗೆ ಏನಾದ್ರು ಒಂದು ಮನಸ್ಸಿಗೆ ಸಮಾಧಾನ ಆಗ್ತಾ ಇತ್ತು. ಏನೋ ಒಂದು ಅದು ಏನಂತ ಗೊತ್ತಿಲ್ಲ. ಒಟ್ಟು ಅದರೊಳಗೆ ಇರೋಂಥ ಸತ್ಯಗಳು ಇದಿಷ್ಟು ಸತ್ಯ ಇದೆಯಲ್ಲ ಅನಿಸ್ತಾ ಇತ್ತು. ಅಷ್ಟೇ ಬಿಟ್ಟರೆ ಎಲ್ಲ ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ನನಗಿದೆ. ಆದರೆ ಈ ಪುಸ್ತಕ ವಿಶೇಷವಾಗಿತ್ತು ನನಗೆ. ಅದ್ರಾಗೂ ಚಿಕ್ಕ ಏಜಲ್ಲಿ ನಾನು ಸಿಕ್ಕಿರೋದಲ್ವ, ಇಟ್ಕೊಂಡಿದ್ದು ಕಾಲಕ್ರಮೇಣ ನಾನು PUC ಮುಗಿಸ್ಕೊಂಡು ಇಲ್ಲಿ ಮುಗಿಸ್ಕೊಂಡು ನಾನು ಉಡುಪಿಗೆ ಹೋಗಿ ಅಲ್ಲಿ ಡಿಪ್ಲೊಮಾ ಮುಗಿಸ್ಕೊಂಡು ನಾನು TVS ಮೋಟರ್ ಕಂಪ್ನಿ ಮೈಸೂರಿಗೆ ಹೋದೆ. ಅಲ್ಲಿ ಟ್ರೈನಿಂಗ್ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ನಾನು ಸೀದಾ ಮತ್ತೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ನಮ್ಮ ಮನೆಗೆ ಆಧಾರ ನಾನೇ ಆಗಿದ್ದ. ಆ ಟೈಮಲ್ಲಿ ಅಣ್ಣ ಇಲ್ಲೇ ಜಮೀನು ಕೆಲಸ ಮಾಡಿಕೊಂಡು ಅವರು ಕೂಡ SLC ಫೇಲ್ ಆಗಿದ್ದರು. ದುಡಿಮೆಗೆ ಇಲ್ಲಿ ಯಾರು ನಾನು ಓದೋ ಟೈಮಲ್ಲಿ ಅಣ್ಣನೇ ಓದಿಸಿದ್ದು ನನಗೆಲ್ಲ. ತಂದೆ ಅಕ್ಕಂದ್ರಿಗೆ ಮದುವೆ ಆಗಿತ್ತು. ಭಾಳ ಕಷ್ಟದಲ್ಲೇ ನಮ್ಮ ತಂದೆ ತಾಯಿಗಳು ಮದುವೆ ಮಾಡಿದ್ರು ಅವರಿಬ್ಬರನ್ನು ಕೂಡ. ಅಣ್ಣ ಇಲ್ಲಿ ಅವನು ಕೂಡ SLC ಹೋಗಿರಿಂದ ಅವನು ಇಲ್ಲೇ ತೋಟದಲ್ಲೇ ಕೆಲಸ ಮಾಡಿಕೊಂಡು ನನಗೆ ಓದಿಸ್ತಾ ಇದ್ದ. ಆಮೇಲೆ ಅಣ್ಣನೂ ಕೂಡ ನನ್ನ ಹಿಂದ್ಗಡೆನೇ ಬಂದ. ಅವನು ಕೂಡ ಉಡುಪಿಗೆ ಓದ್ಕೊಂಡು ಆತನು ಮುಗಿಸ್ಬಿಟ್ಟು ಅದನ್ನು TVS ನಾನು ಹೇಗೆ ಹೋದ್ನ ಹಾಗೆ ಆತನು ಬಂದರು. ಆವಾಗ ನಾನು ಇಲ್ಲಿ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಂತು.
ಜವಾಬ್ದಾರಿ. ನಮ್ಮ ತಂದೆಗೆ ಕೂಡ ಸಡನ್ನಾಗಿ ಅವರಿಗೆ ಒಂದು ಕಾಯಿಲೆ ಬಂತು, ಕ್ಯಾನ್ಸರ್ ಕಾಯಿಲೆ. ಅವರು ಬಿ ಡಿ ಹೆಚ್ಚಾಗಿ ಸೇದ್ರಿಂದ ಕ್ಯಾನ್ಸರ್ ಕಾಯಿಲೆ ಬಂದು ಅವರಿಗೆ ಪೈಪ್ ಕ್ಲೋಸ್ ಆಯಿತು. ಇಲ್ಲಿ ನಂಜಪ್ಪ ಹಾಸ್ಪಿಟ್ಲ್ ನಾವು ಸೇರಿದಾಗ ನಮ್ಮ ತಂದೆ ಅವರು ಒಂದು 2-3 ತಿಂಗಳು ಬದುಕ್ತಾರೆ, ಅವ್ರು ಬದುಕೋದಿಲ್ಲ ಅಂತ ಹೇಳಿದಾಗ ನಮ್ಮ ತಂದೆಗೆ ಅದು ಕೇಳಿಸ್ಬಿಟ್ಟು ನಾನು ಹೆಂಗಾದ್ರೂ ಮಾಡಿ ಮದುವೆ ಮಾಡಬೇಕು ಅಂತ ಹೇಳಿ ಕೂತಾಗ ನನ್ನ ಮಕ್ಕಳನ್ನ ಮದುವೆ ಮಾಡಬೇಕು, ಹೆಣ್ಮಕ್ಳನ್ನ ಮದುವೆ ಮಾಡಿದ್ದೇನೆ, ಇವ್ರು ಯಾರ್ದಲ್ಲಿ ಒಬ್ಬರು ನೋಡಿಬಿಟ್ಟು ಮಾಡ್ಬೇಕಂತ ಹೇಳಿ ಭಾಳ ಕೊರಗ್ತಾ ಸ್ಟಾರ್ಟ್ ಮಾಡಿದರು. ಅವರಿಗೆ ಅದು ಅವರಿಗೆ ಗೊತ್ತಾಗ್ತಿತ್ತು, ಆ ಹೋಲ್ ಚಿಕ್ಕದ ಹೋಲ್ ಆಗಿತ್ತೆಲ್ಲ, ಅದು ಗೆಡ್ಡೆ ಆಗಿಬಿಟ್ಟು ಒಳಗಡೆ. ಆ ಹೋಲ್ ಯಾವಾಗ ಓಪನ್ ಆಗುತ್ತೋ ಆವಾಗ ಗಂಜಿ ಬಿಡುವಂಥ ಪರಿಸ್ಥಿತಿ ಇತ್ತು. ಆವಾಗ ನಮ್ಮ ತಂದೆಯವರು ನಮ್ಮ ಅಣ್ಣನಿಗೆ ಪ್ರೆಷರ್ ಹಾಕಿದ್ರು ಮದುವೆ ಆಗಲಿಕ್ಕೆ. ಅವ್ನು ಇನ್ನೂ ನಾನು ಸೆಟ್ಲ್ ಆಗಿಲ್ಲ, ಹೇಗೆ ನಾನು ಜೀವನ ಮಾಡಲಿ ಅಂತೇಳಿ ಅದನ್ನು ಕೂಡ ಇಲ್ಲ. ಲಾಸ್ಟಿಗೆ ನಾನು ಬೆಂಗಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಜಿಯೋ ಇಂಜಿನಿಯರಿಂಗ್ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಅದು ಸಿವಿಲ್ ಫೀಲ್ಡ್, ನಾನು ಓದಿದ್ದು ಮೆಕ್ಯಾನಿಕಲ್ಲು, ಅದು ಸಿವಿಲ್ ಫೀಲ್ಡು. ಆದರೆ ಅಲ್ಲಿ ಮಿಷನರಿ ಮೇಂಟೆನೆನ್ಸಿಂಗ್ ಅಂತೇಳಿ ನನ್ನ ಕರ್ಕೊಂಡ್ರು. ಅಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡಾಗ ಅದಕ್ಕೆ 3,000 ರೂಪಾಯಿ ಸಂಬಳ ಇತ್ತು. ಅದು ನನಗೆ 2005, 2004, 2005ರಲ್ಲಿ ನಾನು ಅಲ್ಲಿ ಹೋಗಿ ಸೇರಿಕೊಂಡೆ. ಅಲ್ಲಿ ಒಂದು 2 ವರ್ಷ ನಾನು ವರ್ಕ್ ಮಾಡಿದೆ. ಆವಾಗ ನಮ್ಮ ತಂದೆಗೆ ಇಲ್ಲಿ ಸೀರಿಯಸ್ ಆದಾಗ ನಮ್ಮ ತಂದೆ ಮದುವೆ ಪ್ರಸ್ತಾಪವನ್ನು ಎತ್ತಿದ್ರು. ಆವಾಗ ಇಲ್ಲ, ನಮ್ಮ ಅಣ್ಣನ ಹತ್ರ ತುಂಬ ಜಗಳ ಮಾಡಿಬಿಟ್ಟಿದ್ದಾರೆ, ಇಲ್ಲ ನಾನು ಬದುಕ್ತಾ ಇಲ್ಲ, ನಾನು ನಿನ್ನ ಮದುವೆ ನೋಡ್ಬೇಕಾದ್ರೆ ನಮ್ಮ ಅಣ್ಣ ಆಗಲ್ಲ ಅಂತೇಳಿ. ಆವಾಗ ನಮ್ಮ ಜಾಬಲ್ಲಿ ಇದ್ರೋದ್ರಿಂದ ಮನೆಗೆ ಅಕ್ಕಂದ್ರು ಕೂಡ, ನಮ್ಮ ಭಾವನೂ ಕೂಡ ಸ್ವಲ್ಪ ಕೆಲಸಕ್ಕೆಲ್ಲ ಹೋಗ್ತಾ ಇರಲಿಲ್ಲ, ಕಷ್ಟಗಳಿತ್ತು ನಮ್ಮ ಅಕ್ಕನಿಗೆ ಕೂಡ. ಅವ್ರನ್ನೂ ನಾನು ನೋಡ್ಕೊಳ್ಬೇಕಾದಂಥ ಪರಿಸ್ಥಿತಿಗಳಿತ್ತು. ಈ ಸಂದರ್ಭಗಳಲ್ಲಿ ನನ್ನ ತಂದೆಯ ಒತ್ತಡಕ್ಕೂ ಅದಕ್ಕೂ ನಾನು ಒಂದು ಬಡತನದಲ್ಲಿರೋಂಥ ನಮ್ಮ ಅಕ್ಕನ ಮನೆಯಲ್ಲೇ ಅವರು ಇದ್ದರು. ಅಕ್ಕನಿಗೆ ತುಂಬ ಪರಿಚಯ ಇರುವಂಥ ನಾನು ನೋಡಿದ ಮದುವೆ ಆಗೋಂಥ ಹುಡುಗಿನೇ ನಾನು ಅಲ್ಲಿ ನೋಡಿದ್ವಿ. ಅವರು ಕೂಡ ಅಣ್ಣ ತಮ್ಮ ಒಬ್ಬರಿದ್ದಾರೆ, ಅವ್ರ 3 ಜನ ಮಕ್ಕಳು, ಒಬ್ಬಳೇ ಹುಡುಗಿ. ಅವರು ಕೂಡ ಎಲ್ಲ ಕಳ್ಕೊಂಡು ಬಂದಿದ್ದರಿಂದ ಒಂದು ಬಡತನದಲ್ಲಿರೋಂಥ ಹುಡುಗಿನ ಮದುವೆ ಆಗಬೇಕು, ನಾನು ವರದಕ್ಷಿಣೆ ಯಾವುದು ತೊಗೊಳ್ಬೇಕು ಅಂತೇಳಿ ಇನ್ನು ಮೈಂಡ್ ಸೆಟ್ ಇರಲಿಲ್ಲ. ಯಾಕೆ ನಾನು ಅಲ್ಲಿ ಬೈಬಲ್ ಓದ್ಬೇಕಾದ್ರೆ ಕೆಲವೊಂದು ಕಾರ್ಯಗಳು ನೋಡಿದ್ದೇನೆ. ಅದನ್ನು ನೋಡಿದಾಗ ನನಗೆ ಭಾಳ ತುಂಬ ಪ್ರಭಾವ ಬೀರಿದಂಥ ಪುಸ್ತಕ ಅಂದರೆ ಈ ಬೈಬಲ್ ಬಗ್ಗೆ ಜಸ್ಟ್ ಆ ದಿವಸ ಫಿಲ್ಮ್ ನೋಡಿದ ಅಷ್ಟು ಮಾತ್ರ ನಿಮ್ಗೆ ಗೊತ್ತಿವೇನಾ? ಅದರ ಬಗ್ಗೆ ಯಾರು ತಿಳಿಸಿಲ್ಲ, ಯಾರು ನನಗೆ ಏನು ತಿಳಿಸಿಲ್ಲ, ಏನು ಅದರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಓದ್ತಾ ಇದ್ದೆ ಅಷ್ಟೇ. ಅದರ ಬಗ್ಗೆ ನಿಮಗೆ ವಿವರಣೆ ಮಾಡುವವರು ಯಾರು ಏನಿಲ್ಲ. ಜಸ್ಟ್ ನಿಮ್ಮ ಕೈಯಲ್ಲಿ ಬೈಬಲ್ ಇದೆ, ನಿಮಗೆ ಮನಸ್ಸು ಬಂದ ಓದ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ ಓದುವ ಕೆಲವು ಸಮಾಧಾನ, ಕೆಲವು ನಿಮಗೆ ವಾಕ್ಯಗಳು ನಿಮಗೆ ಟಚ್ ಆಗ್ತಾ ಇದೆ, ಕಾರ್ಯ ಮಾಡ್ತಾ ಇದೆ. ಇದೇ ರೀತಿಯಾಗಿ ಬಂತು. ಯಾವಾಗ ನನಗೆ ಅಲ್ಲಿ ನೋಡಿದಾಗ ಮದುವೆ ಪ್ರೆಸರ್ ನಮ್ಮ ತಂದೆಯ ಸಹಾಯ ಸ್ಟೇಜಲ್ಲಿ ಬಂದರು. ಇಲ್ಲ ಆಗಲೇಬೇಕಿಲ್ಲ, ನನ್ನ ಮಗ ನನ್ನ ಮಾತು ಕೇಳ್ತಾನೆ ಅಂತೇಳಿ ನನಗೆ ಪ್ರೆಸರ್ ಹಾಕಿದರು. ಆವಾಗ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ವರ್ಕ್ ಮಾಡ್ತಿರ್ಬೇಕಾದ್ರೆ ನನಗೆ ಮದುವೆ ಫಿಕ್ಸ್ ಆಯಿತು. ಆಮೇಲೆ ನಮ್ಮ ಅಕ್ಕನ ಮೇಲೆ ಬಡತನದಲ್ಲಂತ ಹುಡುಗಿನೇ ಮದುವೆ ಆಗಬೇಕು, ನೋಡಲಿಕ್ಕೆ ಜೀವನದಲ್ಲಿ ಚೆನ್ನಾಗಿರ್ಬೇಕು ನಾವು, ಆದರೆ ಹಣ ಇರೋದಿಲ್ಲ, ಯಾವುದು ಬರೋದಿಲ್ಲ ಅಂತೇಳಿ ನನಗೆ ತಿಳ್ಕೊಂಡಿದ್ದೆ. ಹಾಗೆ ನನ್ನ ಒಂದು ಉದ್ದೇಶವಾಗಿತ್ತು ಜೀವನದಲ್ಲಿ, ಯಾರಿಗೂ ನನಗೆ ಹಣ ತಗೊಳ್ಬಾರ್ದು, ನಾನೇ ದುಡ್ಡು ಸಾಕಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡಿಂಗ್ ಅಪ್ಪನ ಯಾರಿಗೂ ಆಗಬಾರ್ದು, ನನಗೆ ಒಂಥರ ಹಠ ಇರುವಂಥ ವ್ಯಕ್ತಿ. ಹಾಗೆ ಇದ್ದಾಗ ನಾನು ನೋಡಿಬಿಟ್ಟು ಮದುವೆ ಆದೆ. ಎಲ್ಲ ಅರೇಂಜ್ ಮಾಡಿ ತುಂಬ ನಮ್ಮ ಸಂಪ್ರದಾಯ ಪ್ರಕಾರವೇ ಮದುವೆ ಮಾಡಿದರು. ಎಲ್ಲರಿಗೂ ಇಷ್ಟ ಬಂದುಬಿಟ್ಟೆ ಮದುವೆ ಮಾಡಿದರು. ನಮ್ಮ ತಂದೆ ಒಂದು ಆಸೆನೂ ಕೂಡ ಅಲ್ಲೇ ತೀರ್ತು. ಆದರೆ ಮದುವೆ ಪ್ರಾರಂಭದಲ್ಲೇ ಕೂಡ ನಮಗೆ ಒಂದು ಪ್ರಶ್ನೆ ಉದ್ಭವ ಆಯಿತು. ನನಗೆಲ್ಲ ಇಷ್ಟ ಆಗಿತ್ತು, ನಮ್ಮ ಮದುವೆಯಲ್ಲಿ ನನಗೆ ಇಷ್ಟ ಆಗಿತ್ತು, ಎಲ್ಲರಿಗೂ ಇಷ್ಟ ಆಗಿತ್ತು. ಆದರೆ ಇಲ್ಲಿ ನಮ್ಮಲ್ಲಿ ಮದುವೆ ಮಾಡಬೇಕಾದ್ರೆ ಒಂದು ಜಾತಕನ ನೋಡ್ತಾರೆ, ಗಂಡು ಹೆಣ್ಣು ಜಾತಕ. ಆ ಜಾತಕದಲ್ಲಿ ನೋಡುವಾಗ ಅವರು ಹುಲಿ ಆಗ್ತಾರೆ, ನಾನು ಹಿಲಿ ಆಗ್ತೀನಿ ಅಂತೇಳೆಲ್ಲ ಬಂತು. ಇವರಿಬ್ಬರು ಮದುವೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಇವರು ಒಂದಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅನೇಕ ಪುರೋಹಿತರುಗಳು, ಅನೇಕ ಜನರು ನಮಗೆ ನಾವು ಹೋಗಿ ಕೇಳುವಾಗ ಹೇಳಿದರು. ಪೂಜಾರಿಗಳೆಲ್ಲ ಜಾತಕದಲ್ಲಿ ಗೊತ್ತಾಗುತ್ತೆ, ಇವರಿಬ್ಬರು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ದೇವರಿಗೂ ಇವ್ರ ದೇವರಿಗೂ ಆಗಿ ಬರೋದಿಲ್ಲ, ಇವರಿಬ್ಬರ ಜೀವನನೇ ಸರಿ ಇರೋದಿಲ್ಲ ಅಂತೇಳಿ ನನಗೆ ಅವಾಗ ನಿಮ್ಮ ಒಂದೇ ಕಾಸ್ಟ್ನವರಲ್ವಾ? ಒಂದೇ ಕಾಸ್ಟೇ, ಒಂದೇ ಇದರಲ್ಲಿದ್ರು ಕೂಡ ಅವ್ರ ದೇವರು ಬೇರೆ, ನಮ್ಮ ಮನೆ ದೇವರು ಬೇರೆ ಆಗಿತ್ತು. ಆ ದೇವ್ರುಗಳಿಗೆ ಆಗೋದಿಲ್ಲ ಅಂತ ಹೇಳಿದ್ರು. ನನಗೆ ಅವಾಗ ನನಗೆ ಮೈಂಡಿಗೆ ಇದಿತ್ತು, ದೇವರು ಒಬ್ಬನೇ ಅಲ್ವ ಅಂತ ಕೇಳಿ ನನ್ನ ವಾದ ಆಯಿತು. ನಾನು ಕೇಳಿದವ್ರಿಗೆ ಪ್ರಶ್ನೆ, ದೇವ್ರು ಒಬ್ಬನೇ ಅಲ್ವ, ದೇವ್ರು ಎಲ್ಲದನ್ನು ಕೂಡ ಒಳ್ಳೇದಕ್ಕಾಗಿ ಉಂಟು ಮಾಡಿದ್ದಾನೆ ಅಂತ ನಾನು ಕೇಳಿದ್ದೀನಿ. ದೇವರು ಅಂದರೆ ಒಳ್ಳೆಯವನು. ಇವು ನಮ್ಮ ತಂದೆ ನಮಗೆ ಒಂದು ಮನೇಲಿ ಏನೇ ಮಾಡಿದ್ರೆ ಎಲ್ಲ ಒಳ್ಳೇದಕ್ಕಾಗಿ ಕೊಡಿಸಿದ್ದಾರೆ, ಅದರಲ್ಲಿ ಯಾವುದೂ ಸಮಸ್ಯೆ ಇಲ್ಲಲ್ಲ, ಫಾಲ್ಟ್ ಇದು ಯಾವುದೂ ತಂದಿರಲ್ಲ. ಹಾಗೆ ದೇವ್ರ ಅಂದಮೇಲೆ ನಾವು ಮದುವೆ ಆಗ್ತಾಯಿದ್ದೀವಿ, ಎಲ್ಲ ಹಿರಿಯರ ಒಂದು ನಿಶ್ಚಿತ ಪ್ರಕಾರವಾಗಿ ಸಂಕಲ್ಪ ಎಲ್ಲರೂ ಕೂಡ ನಾವು ಒಪ್ಪಿಗೆ ತೊಗೊಂಡು ಮದುವೆ ಆಗ್ತಾಯಿದ್ದೇವೆ. ಆದರೆ ಇದನ್ನೇಕೆ ಆ ದೇವರಿಗಾಗಲ್ಲ ಈ ದೇವರಿಗಾಗಲ್ಲ, ಇದೇನು ಪ್ರಶ್ನೆ ಇದು? ಈಗ ಆ ದೇವರಲ್ಲಿ ಈ ದೇವರು ಅಂದರೆ ಏನು?
ಈ ಪ್ರಶ್ನೆ ನಾನು ಈಗ ವಾದ ಮಾಡಬೇಕಾದ್ರೆ ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲಪ್ಪ, ಹಿರಿಯರು ಹೇಳ್ದಂಗೆ ಕೇಳಬೇಕು. ಈ ರೀತಿಯಾಗಿ ಹೇಳಿದಾಗ ಏನೋ ಇರ್ಬೋದೇನೋ ನನಗಂತಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋ ಅಂತ ಕುತೂಹಲ ನನಗೆ ಜಾಸ್ತಿ ಹೋಗಲಿಲ್ಲ. ಅದ್ರ ಪ್ರಶ್ನೆ ಇತ್ತು ಒಳಗಡೆ, ನನಗೆ ಅದೆಲ್ಲ ಹಿಡ್ಸಲ್ಲ. ನಾನು ಒಂದು ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಅಂತೇಳಿದ್ರೆ ಈ ಪೂಜೆ ಪುನಸ್ಕಾರಗಳಾಗಲಿ ಯಾವುದೇ ಆಗಲಿ ನನಗೆ ಹಿಡಿಸ್ತಾ ಇರಲಿಲ್ಲ. ನನಗೆ ಹಣೆಗೆ ಕುಂಕುಮ ಇಡೋದಂತ ಆಗಲಿ, ಒಂದು ಎಲ್ಲಿ ದೇವಸ್ಥಾನಗಳಿಗೆ ಹೋಗುವಂಥ ನನಗೆ ಹಿಡಿಸ್ತಾ ಇರಲಿಲ್ಲ. ನಾನು ಆ ಸ್ಟೇಜಿಗೆ ನಾನು ಸೈಡಿಗೆ ಹೋಗ್ಬಿಡುತ್ತೆ. ಪ್ರಸಾದ ಮಾತ್ರ ತೊಗೊಳ್ತಿದ್ವಿ, ಊಟದ ಮಾತ್ರ ಅಂತೇಳಿ. ಆದರೆ ಯಾವುದು ಕೂಡ ಕೈ ಮುಗಿಯೋದಾಗಲಿ ಅದಕ್ಕಾಗಲಿ ನಾನು ಹೋಗ್ತಿರಲಿಲ್ಲ. ನಾನು ದುಡಿದ್ರೆ ನನಗೆ ದೇವರು, ಆ ದುಡಿಮೇಲೆ ದೇವ್ರನ್ನ ಕಾಣ್ತೀನಿ. ನಾನು ನನ್ನ ಶಕ್ತಿ, ಸ್ವಂತ ಬಲವನ್ನು, ಸ್ವಜ್ಞಾನವನ್ನು ಅವಲಂಬಿಸಿ ನಾನು ಜೀವನ ಮಾಡುವಂಥದ್ದು. ದೇವರಿದ್ದಾರೆ ಅಂತ ಹೇಳ್ತಾರೆ, ಈ ರೀತಿಯಾಗಿ ನಡೀತಾರ? ದೇವರಿದ್ದಾರೆ ಅಂದರೆ ಈ ರೀತಿಯಾಗಿ ನನಗೆ ಈ ಅನೇಕ ಪ್ರಶ್ನೆಗಳು ಒಳಗಡೆ ನನಗಿತ್ತು. ಹಾಗಿದ್ದರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಅದು ತಿಳ್ಕೊಳ್ಳೋಂತನೂ ಕೂಡ ಜಾಸ್ತಿ ಹೋಗ್ತಿರಲಿಲ್ಲ. ಆ ಥರ ತಿಳ್ಕೊಂಡ್ರೆ ಅಪ್ಪ ಅದಕ್ಕೆ ಹೋದ್ರೆ ಏನೋ ಸನ್ಯಾಸಿ ಆಗ್ತೀವಿ ಅಂತೇಳಿ ಭಯಂದು ನಾವು ದುಡಿಮೆ, ನನಗೆ ನಾಲೆಡ್ಜ್ ಇದೆ, ನಾನು ದುಡಿಬೇಕು, ನಾನು ಜೀವನ ಮಾಡಬೇಕು, ನಮ್ಮ ತಂದೆ ತಾಯಿಗಳು ಸಾಕಬೇಕು, ಒಳ್ಳೆ ಮಗನಾಗಬೇಕು, ಒಂದು ಒಳ್ಳೆ ಕುಟುಂಬದಲ್ಲಿ ಒಂದು ಒಳ್ಳೆ ಗಂಡನಾಗಿರಬೇಕು, ಈ ಮೈಂಡ್ ಸೆಟ್ ನಮಗೆ ಇದಷ್ಟು ಬಿಟ್ಟರೆ ಎಲ್ಲ. ಯಾಕಂದರೆ ಕೂಲಿ ಮಾಡಿಕೊಂಡೇ ನಾವು ಚಿಕ್ಕ ವಯಸ್ಸನ್ನು ಓದ್ಕೊಂಡು ಬರಬೇಕಾದ್ರೂ ಕೂಡ ನಮ್ಮ ತಂದೆ ತಾಯಿಗಳು ಕಲಿಸ್ಕೊಟ್ಟಿದ್ದು ಕೂಲಿ ಮಾಡ್ಕೊಂಡೇ ನಾವು ಓದಿದ್ದು. ಈ ಸ್ಕೂಲ್ ಬಿಟ್ಟ ಮೇಲೆ ಬಂದುಬಿಟ್ಟು ಅಡಿಕೆಗಳಿಗೆಲ್ಲ ಗೊಬ್ಬರ ಹಾಕ್ತಿದ್ವಿ, ಗುಣಿ ಸುತ್ತ ಮಾಡ್ತಾಯಿದ್ವಿ, ಗದ್ದೆ ಕೆಲಸ ಮಾಡ್ತಿದ್ವಿ. ಜಮೀನಿನ ಎಲ್ಲ ಕೆಲಸ ಗೊತ್ತು, ಬೇಸಾಯ ಹೊಡಿಲಿಕ್ಕೆ ಗೊತ್ತು ನನಗೆ. ಎಲ್ಲ ಕೆಲಸ ನಮ್ಮ ತಂದೆ ಕಲಿಸ್ಕೊಟ್ಟಿದ್ರು. ಇನ್ನು ಬೆಳೆ ಬೆಳೆಯೋದು, ಅಡಿಕೆ ಗಿಡ ಹಚ್ಚೋದ್ರಿಂದ ಜೋಳ ಬೆಳೆಯೋದನ್ನ, ಭತ್ತ ಬೆಳೆಯೋದು, ಆ ಗದ್ದೆ ಬೇಸಾಯ ಮಾಡೋದು ಎಲ್ಲ ನಮ್ಮ ತಂದೆ ಎಲ್ಲ ಕಲಿಸ್ಕೊಟ್ಟಿದ್ರು. ಯಾಕೆಂದರೆ ಅದು ಹುಟ್ಟತಲೆ ಜೊತೆಗೆ, ಓದಿನ ಜೊತೆಗೆ ಅದನ್ನು ಕೂಡ ಬಂದಿದ್ವಿ. ಒಂದು ಪಕ್ಷ ಓದು ಕೈ ಬಿಟ್ಟರು ನಾವು ಬದುಕುವಂಥ ನಮಗೆ ಶಕ್ತಿ ದೇವರು ನಮ್ಮ ತಂದೆ ಮೂಲಕವಾಗಿ ಕಲಿಸ್ಕೊಟ್ಟಿದ್ರು. ಆ ಟೈಮಲ್ಲೇ ನಮಗೆ ಯಾವಾಗ ಈ ಮದುವೆಯ ಒಂದು ಸಂದರ್ಭದ ಬಂದಾಗ ಈ ದೇವ್ರುಗಳಿಗೆ ಆಗೋದಿಲ್ಲ, ಈ ಸಂಪ್ರದಾಯಗಳು ಜಾತಕ ಸರಿ ಇಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ, ನಾನು ನಮ್ಮ ಮನೇಲಿ ಭಾಳ ಶಾರ್ಟ್ ಟೆಂಪರ್, ನಾನು ತುಂಬ ಸಿಟ್ಟು. ನಾನು ಹೇಳಿದ್ದೆ ಆಗಬೇಕು, ನಾನು ಇಷ್ಟಪಟ್ಟಿದ್ದೆ ಅದಾಗಬೇಕು. ನಾನು ಹೇಳಿದೆ, ನನಗೆ ಹುಡುಗಿ ಇಷ್ಟ ಆಗಿದ್ದಲ್ಲ, ಹುಡುಗಿ ನನಗೆ ಇಷ್ಟ ಆಗಿದೆ ಅಷ್ಟೇ. ಇವೆಲ್ಲ ನನಗೆ ಪದ್ಧತಿಗಳು ನನಗೆ ಇಷ್ಟಲ್ಲ. ಅವ್ರು ನೀವೇನು ಮಾಡ್ಕೊಳ್ತಾರೋ ಮಾಡ್ಕೊಳ್ರಿ, ಒಟ್ಟು ನಾನು ಆ ಹುಡುಗಿನೇ ಮದುವೆ ಆಗೋದು ಅಂತೇಳಿ ನಾನು ಹೇಳಿದೆ. ಇಲ್ಲಾಂದ್ರೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದೆ. ಆವಾಗ ಅವರಿಗೂ ನಾನು ಕೇಳಿದೆ, ಅವರು ಕೂಡ ಇಷ್ಟ ಅಂತ ಹೇಳಿದ್ರು. ನನಗೆ ಅವ್ರು ಯಾವ ರೀತಿ ಒಪ್ಕೊಂಡ್ರು ನನಗೆ ಗೊತ್ತಿರಲಿಲ್ಲ. ಒಟ್ಟು ಅವರು ಒಪ್ಕೊಂಡ್ರು. ಅವ್ರ ಪರಿಸ್ಥಿತಿನ ಕೂಡ ತುಂಬ ಬಡತನದಲ್ಲಿ ಬಂದವರು. ಒಪ್ಪಿಕೊಂಡ್ರೆ ಅದು ಕೂಡ ಗೊತ್ತಿಲ್ಲ. ಅವ್ರು ಯಾವ ಉದ್ದೇಶಗಳು ಇಟ್ಕೊಂಡು ಒಪ್ಕೊಂಡ್ರು ಆಮೇಲೆ ಗೊತ್ತಾಯ್ತು ನನಗೆ ಯಾವ ಉದ್ದೇಶಕ್ಕೆ ಅಂತೇಳಿ. ಅಂದರೆ ನಮ್ಮ ಚಿಕ್ಕ ವಯಸ್ಸಲ್ಲೇ ಅವರಿಗೆ ಮದುವೆ ಆಯಿತು. ಆವಾಗ ನಮಗೆ ಇಷ್ಟು ವಾದದಲ್ಲೂ ಕೂಡ ಅಂದರೆ ನಾನು ವರದಕ್ಷಿಣೆ ತಗೊಂಡಿಲ್ಲ ಅನ್ನೋದು ಒಂದು ಪ್ಲಸ್ ಪಾಯಿಂಟು. ನಮ್ಮ ಮನೇಲಿ ಕೂಡ ನಮ್ಮ ಅಕ್ಕಂದ್ರಿಗಾಗಲಿ ನಮ್ಮ ಇವರಿಗಲ್ಲಿ ಒಂದು ಮನಸ್ಸೊಳಗಡೆ ಇತ್ತು, ನಮ್ಮ ತಮ್ಮ ಚೆನ್ನಾಗಿ ಓದಿದ್ದಾನೆ, ಕಷ್ಟಪಟ್ಟು ದುಡಿತಾನೆ, ಒಳ್ಳೆಯ ಕಡೆ ತೆಗೆದುಕೊಂಡು ಆಗಬೇಕಿತ್ತು ಅಂಥೇಳಿ ಇತ್ತು ಒಳಗಡೆ. ಅದು ಕೂಡ ಮುಂದೆ ನನಗೆ ನನ್ನ ಸಾಕ್ಷಿ ಜೀವಿತದಲ್ಲಿ ಬರ್ತದೆ ಆ ಪ್ಲಸ್ ಪಾಯಿಂಟ್ಗಳು. ಇಲ್ಲಿ ಒಂದು ಅವ್ರ ಕಡೆನೂ ಕೂಡ ಏನು ಉದ್ದೇಶ ಇಟ್ಕೊಂಡ್ರೂ ಗೊತ್ತಿರಲ್ಲ. ಆದರೆ ನನಗೆ ಮುಂದೆ ನನಗೆ ಗೊತ್ತಾಯ್ತು ಅದೆಲ್ಲ ಅಂತೇಳಿ. ನಮಗೆ ಮದುವೆ ಅಂತೂ ಎಲ್ಲರೂ ಸಂತೋಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಂತೋಷವಾಗಿ ನಡೀತು ನಮ್ಮ ಸಂಪ್ರದಾಯ ಪ್ರಕಾರವಾಗಿ. ವರದಕ್ಷಿಣೆ ಇಲ್ಲ, ಏನಿಲ್ಲ, ನಾನು ತಗೊಂಡಿಲ್ಲ, ಯಾಕೆ ನನಗೆ ಅದು ಇಷ್ಟ ಇಲ್ಲ. ಆ ರೀತಿಯಾಗಿತ್ತು. ನೆಕ್ಸ್ಟು ನಾನು ಮದುವೆ ಆಗಿ ನಮ್ಮ ತಂದೆ ಮನೆಯಲ್ಲೇ, ಇಲ್ಲಿ ನಮ್ಮ ತಾಯಿ ಮಾತ್ರನೇ ಇರೋದು, ಅಣ್ಣ ಮಾತ್ರ ಇರೋದು. ಯಾಕಂದ್ರೆಲ್ಲ ಅವ್ರವ್ರ ಜೀವನದಲ್ಲಿದ್ದಾರೆ. ಇಲ್ಲಿ ತಂದೆ ನೋಡಿದ್ರೆ ಹಾಸಿಗೆ ಹಿಡಿದಿದ್ದಾರೆ. ಅವರು ಬದುಕೋದು ಸ್ವಲ್ಪ ದಿನ ಅಂತ ಹೇಳಿದ ಡಾಕ್ಟ್ರ್ ಹೇಳಿದರು. ಹಾಗಾಗಿ ನಾನು ಇವಾಗ ಮದುವೆ ಆಗಿಬಿಟ್ಟು ನಾನು ಬೆಂಗಳೂರು ಪಟ್ಟಣ ಕರ್ಕೊಂಡು ಹೋದ್ರೆ ಅದು ಒಳ್ಳೇದಲ್ಲ, ನೋಡಿ ಚೆನ್ನಾಗಾಗ್ಬಿಟ್ಟು ಮದುವೆ ಮಾಡಿಬಿಟ್ಟು ಹೋಗ್ಬಿಟ್ರು ಅಂತ ಹೇಳಂಥದ್ದು. ನಮ್ಮ ತಂದೆ ಮತ್ತೆ ಸಿಗೋದಿಲ್ಲ ನನಗೆ. ಹೇಗೆ ಅಂತ ಹೇಳಿದ್ರೆ ಸತ್ತೋದ್ಮೇಲೆ ನನ್ನ ತಂದೆಗೆ ಪೂಜೆ ಮಾಡೋದು ನನಗೆ ಇಷ್ಟ ಇಲ್ಲ. ಇದ್ದಾಗಲೇ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಬೇಕಂತ ಇದ್ದವನು. ಜೀವಿತದಲ್ಲಿ ನೋಡ್ಕೊಂಡ್ಮೇಲೆ ಸತ್ತೋದ್ಮೇಲೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದ್ಮೇಲೆ ಅದನ್ನು ನೋಡಲಿಕ್ಕೆ ಅದು ನನಗೆ ಹಿಡಿಸೋದಿಲ್ಲ, ತೃಪ್ತಿ ಆಗ್ತಿರಲಿಲ್ಲ. ಇದ್ದಾಗ ನೋಡಬೇಕು. ಅದಕ್ಕೆ ನಾನು ಏನು ಮಾಡಿದೆ, ಡಿಸೈಡ್ ಮಾಡಿದೆ, ನನ್ನ ಗಂಡ ಹೆಂಡತಿ ನಾವು ಮಾತಾಡಿದ್ವಿ, ನಾವು ಜೀವನದಲ್ಲಿ ಮದುವೆ ಆಗಿದ್ದೀವಿ, ನಾವು ಯಾವತ್ತೂ ಚೆನ್ನಾಗಿರ್ಬೋದು ಇನ್ಮೇಲೆ. ನಮ್ಮ ತಂದೆ ಸಿಗೋದು ಖಂಡಿತ. ನಮ್ಮ ತಂದೆ ಪೊಸಿಷನ್ ಹೀಗಿದೆ. ನಮ್ಮ ತಾಯಿ ಇವಾಗ ಹಸುಕರುಗಳನ್ನು ಇಟ್ಕೊಂಡು ತೋಟಕ್ಕೆ ಹೋಗ್ತಾರೆ. ನೀನು ಇಲ್ಲಿ ಮನೆಗೆ ಸ್ವಲ್ಪ ಅಪ್ಪನಿಗೆ ಗಂಜಿ ಕೊಡಲಿಕ್ಕೆ, ನಾನು ಕೂಡ ತಿಂಗಳಿಗೆ ಒಂದು ಟೈಮ್ 2 ಟೈಮ್ ಬಂದು ಹೋಗ್ತೇನೆ ಅಂತ ಹೇಳಿದೆ. ಅವಳು ಕೂಡ ಒಪ್ಕೊಂಡು ಹೋದ್ವಿ. ಆದರೆ ಇಲ್ಲಿ ಆವಾಗ ನಮ್ಮ ಅತ್ತೆ ಮಾವರಿಗೆ ಅವರಿಗೆ ಬೇಸರಿಕೆ ಉಂಟಾಯಿತು. ನಾವು ಮದುವೆ ಮಾಡಿಕೊಟ್ಟಿದ್ದು ಗಂಡನ ಜೊತೆಗೆ ಇರಲಿಕ್ಕೆ, ಅಪ್ಪ ಅಮ್ಮ ನೋಡ್ಲಿಕ್ಕೆ ಅಂತೇಳಿ ಈ ಸಮಸ್ಯೆಗಳು ಪ್ರಾರಂಭ ಆಯಿತು. ನನ್ನ ಉದ್ದೇಶಗಳು, ನಮ್ಮ ಮನೆ ಉದ್ದೇಶಗಳು ಒಬ್ಬರು ಅರ್ಥ ಮಾಡ್ಕೊಳ್ಳಿಲ್ಲ. ತಂದೆ ತಮ್ಮ ಎಷ್ಟನೇ ಇಸ್ವಿಯಲ್ಲಿ ಮದುವೆ ಆಗಿತ್ತು? 2007ರಲ್ಲಿ ಮದುವೆ ಆಗಿತ್ತು. 2007 ಏಪ್ರಿಲ್ 30 ಒಳಗೆ ಮದುವೆ ಆಗಿದ್ದು ನಮ್ಮದು. ಆ ಮದುವೆಯಾಗಿ 6 ತಿಂಗಳು ನಾವು ಜೀವನ ಮಾಡಿದ್ದು. ಅಂದರೆ ಅವರ ತಂದೆ ತಾಯಿ ಆಸೆ ಏನಿತ್ತು?
ಅವರ ಆಸೆಗಳು ನಮ್ಮ ಜೊತೆಗೆ ಇರಬೇಕು ಅಂತೇಳಿ, ನನ್ನ ಜೊತೆಗೆ ಇರಬೇಕು ಅಂತೇಳಿ. ನನಗೆ ಜೊತೆಗಿರೋಣ, ಆದರೆ ನಮ್ಮ ತಂದೆ ಪೊಸಿಷನ್ ಹೇಗಿದೆಯಲ್ಲ, ಯಾಕೆ ನಮ್ಮ ತಾಯಿ ಯಾವಾಗಲೂ ಇರೋದಿಲ್ಲ. ಯಾಕಂದ್ರೆ ಅವ್ರ ಪೊಸಿಷನ್ ಅಂದರೆ ನಾವು ಊಟ ಆಗದಾಗ ಊಟ ಮಾಡುವಂಥ ಪೊಸಿಷನ್ ಇರಲಿಲ್ಲ ನಮ್ಮ ತಂದೆದು. ಅವ್ರು ಯಾವಾಗ ಕೇಳ್ತಾರೆ ಆ ಟೈಮಲ್ಲಿ ಕೊಡಬೇಕಾಯ್ತು, ಕಾಯಬೇಕಾಯ್ತು. ನಮ್ಮ ತಾಯಿಲಿ ನಾವು ರೈತಾಪಿ ಜನಗಳಲ್ಲಿ ಮನೇಲಿ ಯಾರು ಕೊರಗಲ್ಲಿ ತೋಟ ಇದೆ, ಗದ್ದೆ ಎಲ್ಲ ಹೋಗ್ಬೇಕು, ಅಲ್ಲಿ ನೋಡ್ಕೊಳ್ಬೇಕು. ಇವಾಗ ನಮ್ಮ ಮಿಸಸ್ಸಿಗೆ ಆ ತಿಳುವಳಿಕೆ ಇಲ್ಲ. ಮನೇಲಿ ಇದ್ಕೊಂಡೆ ನಮ್ಮ ತಂದೆ ನೋಡಿ ಆ ಸೌಭಾಗ್ಯ ಯಾರಿಗೂ ಸಿಗೋದಿಲ್ಲ. ಇವತ್ತೆಲ್ಲ ಕಾಲದಲ್ಲಿ ಹೋದ್ಮೇಲೆ ಫೋಟೋಗೆ ಪೂಜೆ ಮಾಡಿ ಕೂರಿ ಕಡ್ಕೊಂಡು ಏನೋ ಕಡ್ಕೊಂಡು ಅವ್ರು ಎಷ್ಟು ಓದ್ ಇವ್ರು ತಿನ್ನಲಿಕ್ಕೋಸ್ಕರ ಹೋಗಿ ಮಾಡ್ಕೊಳ್ತಾರೆ. ಅದು ನನಗೆ ಆ ಉದ್ದೇಶ ಇರಲಿಲ್ಲ. ಇದ್ದಾಗಲೇ ನೋಡೋ ಸೌಭಾಗ್ಯ ನಿನ್ನೆ ಸಿಕ್ಕಿದೆ. ನಾವು ಗಂಡ ಅಂತ ಯಾವಾಗಲೂ ಜೊತೆಗಿರ್ತೇವೆ, ಆದರೆ ಅವ್ರು ಸಿಗೋದಿಲ್ಲ ಅಂತ ಹೇಳಿದಾಗ ಅವರ ಕುಟುಂಬದಲ್ಲಿ ಅವ್ರ ತಂದೆ ತಾಯಿಗಳು ಬಂದು ಹೇಳ್ಕೊಟ್ಟಿದ್ದಾರೆ. ನಾನು ಆ ಕಡೆ ಹೋದ್ಮೇಲೆ ನೀನು ವಾಸ ಮಾಡ್ಬೇಕು, ನೀನು ಗಂಡ ಜೊತೆಗಿರಬೇಕು. ಅವಾಗ ಅವಳಿಗೆ ಅವಾಗ ಅದು ತುಂಬ ವರ್ಕ್ ಆಯ್ತು. ಅದು ಅವ್ರು ಹೇಳ್ಕೊಟ್ಟಾಗ ಅಯ್ಯೋ ನಾನು ಗಂಡ ಜೊತೆಗಿರಬೇಕಲ್ವಾ, ಅವ್ರ ಗಂಡ ಇದ್ದಾರೆ, ಅವ್ರ ಗಂಡ ನೋಡ್ಕೊಳ್ತಾರೆ, ಅವ್ರು ಅಕ್ಕ ಬೇರೆ ನೋಡ್ಕೊಳ್ತಾರೆ, ನೀನು ಯಾಕೆ ಇರ್ತೀನಿ, ಗಂಡ ಜೊತೆಗಿರ್ಬೇಕು, ಮದುವೆ ಮಾಡಿಕೊಟ್ಟಿದ್ದು ನಿನಗೆ ಜೊತೆಗಿರ್ಲಿಕ್ಕಲ್ವಾ. ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಅವರು ಬ್ರೇಕಪ್ ಮಾಡಿದ್ರು. ಬ್ರೇಕಪ್ ಮಾಡಿದಾಗ ನನಗೆ ತುಂಬ ನೋವಾಯಿತು. ಆವಾಗ ಪಂಚಾಯತಿಗಳೆಲ್ಲ ನಡೆದು ಬಿಡ್ತು. ನಿಮ್ಮ ಮಿಸ್ಸತ್ಗೆ ಏನು ಹೇಳಿದ್ರು? ಇರೋದಿಲ್ಲ ಅಂತ ಹೇಳಿದ್ರ? ಇಲ್ಲ, ಅವ್ರು ಏನು ಹೇಳ್ತಿರಲಿಲ್ಲ. ಇಲ್ಲಿ ತಾಯಿ ನಿಮ್ಮ ಮನೆಯಲ್ಲೇ ಇದ್ರು, ನನ್ನ ತಂದೆಗಳ ಜೊತೆಗಿದ್ರು. ಆದರೆ ಅವ್ರ ತಂದೆಗಳು ಬಂದುಬಿಟ್ಟು ಇವ್ರನ್ನ ಎಲ್ಲ ರಿಲೇಷನ್ ಕರ್ಕೊಂಡ್ಬಿಟ್ಟು ಈ ರೀತಿ ಮಾಡೋದು ಸರಿನಾ, ನಾವು ಮದುವೆ ಮಾಡಿಕೊಟ್ಟಿದ್ದೀವಿ, ಅಲ್ಲೇ ಜೊತೆಗಿರೋ ಬಿಟ್ಟು ನೀವು ಇಲ್ಲಿ ಇದು ಇಟ್ಕೊಳ್ಳೋದು ಹೇಗೆ, ನನ್ನ ಮಗಳಿಗೆ ತೊಂದರೆ ಕೊಡ್ತಾರೆ, ಹೀಗೆ ಇವಳು ಅಳ್ತಾ ಕೂತ್ಕೊಳ್ಳೋದು, ಈ ರೀತಿಗೆಲ್ಲ ನಡೀತು. ಆವಾಗ ನಮ್ಮ ತಂದೆ ಏನು ಮಾಡಿದ್ರು, ನನ್ನ ಕರೆದು ಬಿಟ್ಟು ನೋಡಪ್ಪ ಮದುವೆ ಎಲ್ಲ ಆಯ್ತು, ನನಗೆ ಸಂತೋಷ ಆಯ್ತು ಮಗನೇ. ಇದರಿಂದ ನಾವು 4 ಜನ, ನಮ್ಮ ತಂದೆ ಎಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ನಮ್ಮ ಹಳ್ಳಿಯಲ್ಲಿ. 4 ಜನಕ್ಕೆ ಬುದ್ಧಿವಾದ ಹೇಳುವಂಥವರು. ಸುತ್ತಮುತ್ತ ಹಳ್ಳಿಗೆಲ್ಲ ನಮ್ಮ ತಂದೆ ತುಂಬ ಆತ್ಮೀಯರಾಗಿದ್ದವರು. ಹಾಗಾಗಿ ನಾವು 4 ಜನಕ್ಕೆ ಬುದ್ಧಿ ಹೇಳೋರಾಗಿದ್ದೀವಿ. ಹುಡುಗಿ ಕಡೆಯಿಂದ ನನ್ನ ಕಡೆಯಿಂದ ನಿಮ್ಮ ಸಂಸಾರ ಇದಾಗಬೇಡ, ನಾನೇ ಆಸೆಪಟ್ಟು ಮದುವೆ ಮಾಡಿದ್ದೇನೆ, ನೀನು ಎಲ್ಲಿರ್ತೀರೋ ಅಲ್ಲಿ ಕರ್ಕೊಂಡೋಗ್ರಿ ಅಂತ ಹೇಳಿದರು. ಆಗ ಇಲ್ಲಿ ಪಂಚಾಯತಿಗಳು ನಡೆದಾಗ ನನಗೇನಿತ್ತು, ಆಯ್ತು ಬಿಡು ಅಂಥೇಳಿ ಅದಕ್ಕೆ ಬೇಸರಿಕೆ ಇತ್ತು. ಇಂಥ ಅವಕಾಶ ಇಲ್ಲಿ ಕಳ್ಕೊಂಡಿಲ್ಲ, ಮತ್ತೆ ನಮ್ಮ ತಂದೆ ಸಿಗ್ತಾರಾ, ನಾನು ಅಲ್ಲೇ ಬೆಂಗಳೂರಲ್ಲಿ ಇರ್ತೇವೆ, ಇಲ್ಲಿ ಸಿಗ್ತಾರೆ ನಮ್ಮ ತಂದೆ, ಯಾವ ಟೈಮಲ್ಲಿ ಜೀವ ಹೋಗ್ತದಂತ ನನಗೆ ಒಳಗಡೆ. ಮತ್ತು ಆ ಸೌಭಾಗ್ಯ ಸಿಗೋದಿಲ್ಲಲ್ಲ. ಹೋದ್ಮೇಲೆ ಪೂಜೆ ಮಾಡಿದ್ರೆ ಅವ್ರನ್ನ ಆರಾಧನೆ ಮಾಡೋದು ಅದು ನೆನಪದಾಗದಲ್ಲ, ಜೀವಿತ ಇರುವಾಗಲೇ ಮಾಡಬೇಕಾಗಿತ್ತು ಅಂತೇಳಿ ನನಗೆ ತುಂಬ ಇದಾಯಿತು, ನೋವಾಯಿತು. ಆ ನೋವಲ್ಲಿ ಕೂಡ ಏನಾಯಿತು, ಮತ್ತೆ ಸಮಸ್ಯೆ ಬಂದರೆ ಇಲ್ಲಿ ಮರ್ಯಾದೆ ಪ್ರಶ್ನೆಗಳಾಗ್ತದೆ, ಹಿಂಸೆ ಕೊಡ್ತಾರೇನೋ ಅಂತೇಳಿ ಪ್ರಾರಂಭ ಮಾಡ್ತೀನಿ. ನನ್ನ ತಂದೆಗೆ ನೋವಾಗೋದು ಬೇಡ ಅಂತೇಳಿ ನಮ್ಮ ತಂದೆ ಇಚ್ಛೆ ಪ್ರಕಾರವಾಗಿ ನಾನು ಬೆಂಗಳೂರಿಗೆ ಕರ್ಕೊಂಡೋದೆ. ಬೆಂಗಳೂರಿಗೆ ನಾನು ಕರ್ಕೊಂಡೋಗಿ ಜೀವನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಜಾಬಿಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ, ಏನೂ ತೊಂದರೆ ಇರಲಿಲ್ಲ. ಆದರೆ ಯಾವಾಗ ನಮ್ಮ ಅತ್ತೆ ಮಾವಂದರು ಕೂಡ ನಾನು ಹೋಗಿ 1 ತಿಂಗಳು, 2 ತಿಂಗಳು, 3 ತಿಂಗಳು ಆದಮೇಲೆ ಅವರು ಕೂಡ ಬಂದುಬಿಟ್ರು. ನನಗದು ವಿಷಯ ಗೊತ್ತಿಲ್ಲ. ಅವ್ರು ಯಾರಾದರೂ ಸಹಾಯ ಮಾಡ್ಕೊಂಡು ಹಿಂದ್ಗಡೆ ಬಂದುಬಿಟ್ಟು ಅವ್ರಿಗೂ ನಮಗೂ 1-2 ಕಿಲೋಮೀಟ್ರ್ ದೂರದ ಡಿಸ್ಟೆನ್ಸಲ್ಲಿದ್ದಾರೆ. ನಾನು ಜಾಬಿಗೆ ಹೋಗಿ 1 ಡೇ 2 ಡೇ ಬಿಟ್ಟು ಬರ್ತಾಯಿದ್ದೆ. ಅಷ್ಟರೊಳಗಡೆ ಇವರು ಮಧ್ಯಾಹ್ನ ಬಂದುಬಿಟ್ಟು ಸೆಂಟ್ರಲ್ಲಿ ಬಂದುಬಿಟ್ಟು ನಮ್ಮ ಮಿಸಸ್ ಜೊತೆಗೆ ಇರ್ತಾಯಿದ್ರು. ನನಗೆ ಅದು ವಿಷಯ ಗೊತ್ತಿಲ್ಲ. ನನಗೆ ಯಾರೋ ನಮ್ಮ ಕೊಲೀಗ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಯಾರೋ ನಿಮ್ಮ ಮನೆಗೆ ಬಂದೋಗ್ತಾರೆ ಅಂತೇಳಿ. ಅವಾಗ ಯಾರು ಇರ್ಬೋದು ಅಂತ ಕೇಳಿದಾಗ ನಮ್ಮ ಮಿಸಸ್ ಹೇಳ್ತಿರಲಿಲ್ಲ, ಅವ್ರಿಗೆ ಹೇಳ್ಬೇಡ ಅಂತ ಹೇಳಿದ್ದಾರೆ. ಅವಾಗ ನಾನು ಯಾಕೆ ಅವಾಗ ನೋಡಿದಾಗ ಒಂದು ದಿವಸ ರಜಾ ಆಗ್ತದೆ ನೋಡಿದಾಗ, ಡ್ಯೂಟಿಗೆ ಹೋದಾಗ ಮಾಡಿ ವಾಪಸ್ ಬಂದು ನೋಡಿದಾಗ ನಮ್ಮ ಅತ್ತೆ ಮಾವಲ್ಲಿ ನಾನು ಆವಾಗ ಅವ್ರು ಖಂಡಿಸ್ದೆ, ನೇರ ಬಗ್ಗೆ ಬರ್ಬೋದು ಇತ್ತಲ್ವ ನೀವು, ಈಗೆಲ್ಲ ಹೇಗೆ ಬರಬೇಕು, ಇದು ಸರಿನಾ ಅಂತ ಕೇಳಿದಾಗ ಅವರು ಏನು ಮಾತಾಡಲಿಲ್ಲ, ಸುಮ್ಮನೆ ಹೋದರು. ಆವಾಗ ಗೊತ್ತಿಲ್ಲ ನನಗೆ. ಆಮೇಲೆ ನಾನು ಜಾಬಿಗೆ ಹೋಗಿ ಬರಬೇಕಾದ್ರೆ ನನಗೆ ಒಂದು ನಿಂಬೆಹಣ್ಣಿನ ಜ್ಯೂಸನ್ನು ನನ್ನ ಡೈಲಿ ನಮ್ಮ ಮಿಸಸ್ ಮಾಡಿಕೊಡ್ತಾಯಿತ್ತು. ಅದನ್ನು ನಾನು ಏನು ಮಾಡಿದೆ, ನಾನು ಸುಸ್ತಾಗಿ ಬರ್ತಿದ್ನಲ್ಲ, ನಮ್ಮ ಪ್ರೀತಿಗೆ ಅವರು ಕೊಡ್ತಾರೆ ಅಂತೇಳಿ ಡೈಲಿ ಜ್ಯೂಸ್ ಕೊಡ್ತಾಯಿದ್ದೆ. ಆದರೆ ನಾನು ಏನು ಮಾಡ್ತಿದ್ದೆ, ಡೈಲಿ ನೈಟಲ್ಲಿ ಬೈಬಲ್ ಅದನ್ನು ಹೊಸ ಒಡಂಬಡಿಕೆ ನಂತರ ಇತ್ತಲ್ಲ, ಚಿಕ್ಕ ವಯಸ್ಸಿಂದ ಇರ್ತಲ್ಲ, ಅದನ್ನು ಓದ್ತಾ ಇದ್ದೆ. ಆ ಓದೋದ್ರಿಂದ ಏನಾಗ್ತಿತ್ತು, ನನಗೆ ವಾಮಿಟಿಂಗ್ ಆಗ್ತಾಯಿತ್ತು. ನಾನೇನು ಮಾಡ್ತಿದ್ದೆ, ನಾವು ಸೀಲೂರ್ಕೊಂಡು ಸ್ಮೋಕಿಂಗ್ ಇತ್ತು ನನಗೆ. ನನಗೆ ಪಿತ್ತಕ್ಕೆ ಆಗ್ತಿದೆ ಅಂತ ನಾನು ಮಾಡಿಕೊಂಡೆ. ನಾನು ಇದನ್ನು ಓದಿದ್ದಕ್ಕೆ ಆಗ್ತಿದೆ ಅಂತ ಗೊತ್ತಿರಲಿಲ್ಲ, ಆದರೆ ನನ್ನ ಪಿತ್ತಕ್ಕೆ ಆಗ್ತಿದೆ ಅಂತ ತಿಳ್ಕೊಂಡೆ. ಇದು ಎಲ್ಲ ದೇವ್ರಂತ ನಮಗೆ ಗೊತ್ತಿಲ್ಲ. ಒಟ್ಟು ಅದೊಂದು ಪುಸ್ತಕ ಅದು ಅಂತೇಳಿ ಗೊತ್ತಿದ್ದು, ಅಷ್ಟು ಬಿಟ್ಟರೆ ಅದು ಡೈಲಿ ಅದೇ ರೀತಿ ಓದ್ತಿದ್ದೀರಿ ನೀವು? ಡೈಲಿ ಓದ್ತಾ ಇದ್ದೆ. ಯಾವಾಗ ಹೋದಾಗ ಡೈಲಿ ಓದ್ತಾ ಇದ್ದೆ ನಾನು. ಆವಾಗ ಒಂದು ಮನಸ್ಸಿಗೆ ಅದು ಸಮಾಧಾನ, ಅದು ಓದಿದ್ರೆ ಇನ್ನೂ ಒಂಥರ ಸಮಾಧಾನ ಆಗ್ತಾಯಿತ್ತು. ಯಾರೋ ನನ್ನ ಜೊತೆಗೂ ಒಂದು ಮಾತಾಡ್ತಾರೋ ಹಂಚ್ಕೊಳ್ತಾರೋ ಈ ರೀತಿ ಒಂದು ಭಾವನೆ. ಆದರೆ ಅದು ದೇವರು ಅಂತಲೂ ಗೊತ್ತಿಲ್ಲ ನಮಗೆ, ಅದು ಯಾವ ಧರ್ಮನೂ ಅಂತಲೂ ಗೊತ್ತಿಲ್ಲ, ಏನು ಗೊತ್ತಿರಲಿಲ್ಲ. ಅಲ್ಲಿ ತಗೊಂಡು ಮೈಂಡ್ ಸೆಟ್ ನಮಗೆ ಇರಲಿಲ್ಲ ಅದ್ರ ಬಗ್ಗೆ ಎಲ್ಲ. ಅಂದರೆ ನನಗೆ ದೇವರು ಅಂತ ವಿಚಾರಕ್ಕೆ ನಾನು ಹೋಗ್ತಾನೆ ಇರಲಿಲ್ಲ. ದೇವರು ಅಂದರೆ ನನಗೆ ಆಗ್ತಾ ಇರಲಿಲ್ಲ. ನಾವು ದುಡಿಯೋರು ನನ್ನ ಮೈಂಡ್ ಸೆಟ್ ಇದ್ರು. ಆದರೆ ಅದನ್ನು ಓದುವಂಥ ಪುಸ್ತಕದ ಒಂದು ಅದರಲ್ಲಿ ಸತ್ಯ ಒಂದು ನನಗೆ ಹೇಳಿದ್ರೆ ಹೌದಾದ್ರೆ ಹೌದಾಗಿರಬೇಕು, ಇದು ಅಂದರೆ ಇದು ಆಗಿರ್ಬೇಕು, ಆ ರೀತಿಯಾಗಿಂಥ ವ್ಯಕ್ತಿ ನಾನು.
ಅದು ಈಗಿದ್ದು ಅದು ಆಗಿಲ್ಲ ಅಂತ ಹೇಳಿದಾಗ ನನಗೆ ತುಂಬ ಸಿಟ್ಟು ಬರ್ತಾಯಿತ್ತು. ಅದು ಸತ್ಯ ಅಲ್ಲ ಅಂದರೆ ನಾನು ಒಪ್ಕೊಳ್ಳೋಂಥ ಮನುಷ್ಯ ಅಲ್ಲ, ವಾದ ಮಾಡ್ತಿದ್ದೆ ನಾನು. ಈ ರೀತಿ ಜೊತೆ ಇರಬೇಕಾದ್ರೆ ನನಗೆ ಡೈಲಿ ಆಗಿ ಒಂದು ವಾರ 15 ಗಂಟೆ ಜ್ಯೂಸ್ ಡೈಲಿ ಬಂದಾಗ ನಾನು ಕುಡಿಯೋದು, ಇದು ಡೈಲಿ ಒಮ್ಮೆಂಟ್ ಆಯ್ತು. ಇದನ್ನು ಸಿಗರೇಟ್ ಸೇದಿದ್ರೆ 1 ಸಲ ಆಗುತ್ತೆ, 2 ಸಲ ಆಗುತ್ತೆ, ಇದು ಡೈಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅಂಥೇಳಿ ನನಗೆ ಅದು ಗೊತ್ತಾಗ್ತದೆ. ಬಿಡು, ನನ್ನ ಜಾಸ್ತಿ ಸಿಗರೇಟ್ ಸೇತೀನಿ, ಪಿತ್ತ ಜಾಸ್ತಿ ಆಗಿರ್ಬೇಕಂತ ಮಾಡ್ಕೊಂಡೆ. ಆಗ ಗೊತ್ತಾಯಿತು ನಮ್ಮ ಅತ್ತೆ ಮಾವಂದ್ರೆ ಡೈಲಿ ಹೋಗಿ ನಮ್ಮ ಮಿಸ್ಸಸ್ನ ಅನೇಕ ಕಡೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಬರ್ತಾಯಿದ್ದಾರೆ ಅಂಥೇಳಿ ವಿಷಯ ಗೊತ್ತಾಯಿತು. ಆವಾಗ ನಾನು ಗಲಾಟೆ ಮಾಡಿದ್ದೆಲ್ಲ ಮಾಡೋದೇನಕ್ಕೆ ಅಂತ ಹೇಳಿದಾಗ, ಆವಾಗ ನಮ್ಮ ತಾಯಿಗೆ, ನನ್ನ ತಂದೆಗೆ, ಅಕ್ಕಂದರಿಗೆ ನಾನು ಸ್ವಲ್ಪ ನಮ್ಮ ತಂದೆ ಕಡೆಗೆ ತಾಯಿಗೆ ನಾನು ಅಮೌಂಟನ್ನು ಕಳಿಸ್ತಾ ಇದ್ದೆ. ನಾನು ಸಂಬಳ ಮಾಡಿ ನನ್ನ ತಂದೆ ಎಲ್ಲ ನೋಡ್ಕೊಳ್ಳಿ ಅಂತೇಳಿ. ಆವಾಗ ಏನು ಮಾಡ್ತೀವಿ, ಅಮೌಂಟನ್ನು ಕಳಿಸ್ಬಾರ್ದು. ನಮ್ಮ ತಾಯಿ ಜೊತೆಗೆ ಫೋನಲ್ಲಿ ಮಾತಾಡೋಂಗಿಲ್ಲ, ನಮ್ಮ ಅಕ್ಕಂದ್ರ ಜೊತೆಗೆ ಫೋನಲ್ಲಿ ಮಾತಾಡೋಂಗಿಲ್ಲ, ಯಾರ ಜೊತೆಗೂ ನಮ್ಮ ಕಡೆ ಮಾತಾಡೋಂಗಿಲ್ಲ. ಮಾತಾಡಿಕೊಳ್ಳಿಕ್ಕೆ ನಮ್ಮ ಮಿಸ್ಸಸ್ಸಿಗೆ ಸಿಟ್ಟು ಬರ್ತಾಯಿತ್ತು, ಕೋಪ ಬರ್ತಾಯಿತ್ತು. ಆ ಕೋಪದಲ್ಲಿ ಇಬ್ಬರಿಗೂ ನಮಗೆ ಜಗಳ ಆಗ್ತದೆ. ನಿನಗೆ ಎಲ್ಲ ಪ್ರೀತಿ ಇದೆ, ಹಣ ಇದೆ, ಎಲ್ಲ ಇದೆ, ನಿನಗೆ ನಿನಗೆ ಸಮಸ್ಯೆ ಇಲ್ಲಲ್ಲ, ನಾನು ತಾಯಿ ಹತ್ರ ಮಾತಾಡಿದ್ರೆ ನಿಮಗೇನಾಗುತ್ತೆ ಅಂತೇಳಿ. ಆವಾಗ ಅವ್ರೇನು ಹೇಳಿದ್ರು, ಹೇಳ್ಕೊಟ್ಟಿದ್ದಾರೆ, ನಾವು ಬಂದರೆ ನಿಮ್ಮ ಯಜಮಾನರು ಬೈತಾರೆ, ಅವ್ರಿಗೂ ಮಾತಾಡೋಕ್ಕೆ ಬಿಡಬೇಡ ಅಂತೇಳಿ ಮಾಡಿರ್ತಾರೆ. ಆಗ ಆ ಸಿಟ್ಟು ಬಂತು. ಆದರೆ ಅವಳಿಗೆ ಅವರ ಸ್ವಂತ ತಂತಾಯಿಗಳು ಹೇಳಿದ್ದು ಒಳ್ಳೆಯದಕ್ಕೆ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದಾಳೆ. ಅವಳಿಗೆ ಮೈಂಡ್ ಅಷ್ಟೇನು ಮೆಚೂರಿಟಿ ಇಲ್ಲ. ಆದರೆ ನಮಗೆ ಅವರ ಉದ್ದೇಶಗಳು ಪಾಪ ಅವಳಿಗೂ ಗೊತ್ತಿಲ್ಲ. ನನಗೆ ಇವತ್ತು ಈ ರೀತಿಯಾಗಿ ನಮ್ಮ ತಂತಾಯಿಗಳಿಗೆ ನಾವು ದುಡಿದು ಬಿಟ್ಟು, ನಿನಗೇನು ಹಿಂಸೆ ಕೊಡ್ತಾಯಿಲ್ಲ, ಏನೆಲ್ಲ ಇದೆ, ನಿನಗೆ ಫೆಸಿಲಿಟಿ ಎಲ್ಲ ಇದೆ, ನಮ್ಮ ತಂತಾಯಿಗಳಿಗೆ ನಾವು ಸಾಕಬೇಕಾದ್ರೆ ನನ್ನ ಕರ್ತವ್ಯ, ಪ್ರತಿಯೊಬ್ಬ ಮಗನ ಕರ್ತವ್ಯ ಅಂಥೇಳಿ ನಾನು ಇದು ವಾದ ಮಾಡ್ತಾಯಿದ್ದೆ. ಹೀಗೆ ಸಮಸ್ಯೆಗಳು ಸ್ಟಾರ್ಟ್ ಆಯಿತು ನನ್ನ ಜೀವನದಲ್ಲಿ. ಅದು ಏನಕ್ಕೆ ಹೋಯಿತು ಅಂತ ಹೇಳಿದ್ರೆ, ನಾನು ಹೋಗ್ತಿದ್ದೀನಿ ಆ ಕಡೆ, ಅವರು ನನ್ನ ಡ್ಯೂಟಿಗೆ ಹೋದ್ಮೇಲೆ ಅವ್ರು ಬರೋದು, ಈ ರೀತಿ ಮಾಡೋದು, ಇದು ನನಗೆ ಭಾಳ ಸಿಟ್ಟು ಬಂದುಬಿಡ್ತು ನನಗೆ. ಆವಾಗ ಗಲಾಟೆ ಆಯಿತು. ಆವಾಗ ಅವರು 4 ಮಂತ್ ಪ್ರೆಗ್ನೆಂಟ್ ಇದ್ದರು ನಮ್ಮ ಮಿಸ್ಸಸ್. 4 ಮಂತ್ ಪ್ರೆಗ್ನೆಂಟ್ ಇದ್ದಾಗ ಒಂದು ದಿನ ಹೀಗೆ ಜಗಳ ತಾರಕ್ಕೆ ಹೋಯಿತು. ಜಗಳ ತಾರಕ್ಕೆ ಹೋದಾಗ ನಾನು ಒಂದು ಹೊಡ್ತಾ ನನ್ನ ಹೆಂಡತಿಗೆ ಹೊಡೆದಾಗ ಅವ್ರಿಗೆ ಒಂದು ಸ್ವಲ್ಪ ಗೋಡೆಗೆ ಟಚ್ ಆಗಿ ಊದ್ಕೊಂತಾಳಾಗಿ. ಆ ಊದ್ಕೊಂಡ ತಕ್ಷಣವೇ ಅವ್ರು ಏನು ಮಾಡಿದ್ರು, ನಾನು ಆದರೂ ಕೂಡ ಸಮಾಧಾನ ಮಾಡಿ ತಿಂಡಿ ತಿನ್ನಿಸ್ಬಿಟ್ಟು ಹೋಗಿದ್ದೀನಿ ಡ್ಯೂಟಿಗೆ. ಬರೋಷ್ಟರೊಳಗೆ ಅಪ್ಪ ಅಮ್ಮ ಅವರ ತಂದೆ ತಾಯಿಗಳಿಗೆ ಫೋನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನಗೆ ತುಂಬ ಸಿಟ್ಟಿದ್ದು. ಡ್ಯೂಟಿನ ಬಂದಿದ್ದೀನಿ, ಎಲ್ಲ ಪಾತ್ರೆ ಎಲ್ಲ ಆಗಿ ಬಿದ್ದಿದೆ. ನೋಡಿದಾಗ ಭಾಳ ಕೋಪ ಬಂತು. ಇವ್ರಿಗೆ ಇಷ್ಟು ಇದೆಯಲ್ಲ. ಆಮೇಲೆ ನನಗೆ ಮದುವೆ ಮಾಡಿದ್ರೆ ಅವರು ನಮ್ಮ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ, ನೋಡಿ ಈಗ ಮಾಡೋಗಿದ್ದಾರೆ, ಅವರು 4 ಮಂತ್ ಪ್ರೆಗ್ನೆಂಟ್ ಬೇರೆ ಇದ್ದಾಳೆ, ತುಂಬ ವೀಕ್ನೆಸ್ ಇದ್ದಾಳೆ, ಈ ರೀತಿಗೆ ಅವರೆಲ್ಲ ಕರ್ಕೊಂಡೋಗಿದ್ದಾರೆ, ಕೇಳಿದೆ ಕರ್ಕೊಂಡೋಗಿದ್ದಾರೆ, ಇದೆಲ್ಲ ಮಾಡ್ಬೋದು ಅಂತ ಕೇಳಿ, ಇಲ್ಲಪ್ಪ ಬುದ್ಧಿ ಹೇಳಿ ನಾವು ಕಳಿಸ್ಕೊಡ್ತೀವಿ, ಸುಮ್ಮನಿರು, ಏನು ಜಗಳ ಆಡ್ಕೋಬೇಡ ಅಂತ ಹೇಳಿದ್ರು. ಯಾಕಂದ್ರೆ ನಾನು ಶಾರ್ಟ್ ಟೆಂಪರ್ ಅಂತ ತುಂಬ ಜನಕ್ಕೆ ಗೊತ್ತಿತ್ತು. ಹಾಗಾಗಿ ಅವ್ರೇನು ಮಾಡಿದ್ರು, ಬುದ್ಧಿ ಹೇಳಿ ಕಳಿಸ್ತಾರೆ ಬಿಡು, ಬೇಗ ಬರ್ತಾಳೆ ಬಿಡು ಅಂತೇಳಿ ನಾನು ಸುಮ್ಮನೆ ಆದೆ. 1 ತಿಂಗಳಾಯಿತು, ಫೋನ್ ಇಲ್ಲ, ಏನಿಲ್ಲ, ಎಂತ ಇಲ್ಲ. ಇನ್ನೂ ಸಿಟ್ಟು ಬಂದ್ಬಿಡ್ತು, ಇವಳಿಗೆ ಇಷ್ಟು ಇರಬೇಕಾ, ಏನಿದು ಅಂತೇಳಿ. ಅವರು ತಾನಾಗಿ, ನಾನು ತುಂಬ ಪ್ರೀತಿಸ್ತಾ ಇದ್ದೆ ನನ್ನ ಹೆಂಡ್ತಿನ, ತುಂಬ ಪ್ರೀತಿಸ್ತಾ ಇದ್ದೆ, ಏನು ಕೊರತೆ ಇಲ್ಲದಾಗಿ ನೋಡ್ಕೊಂಡು. ಅವರಿಗೆ ನನಗೆ ನನ್ನ ಕೆಲಸದ ಯಾರು ಪ್ರಶ್ನೆ ಮಾಡಬಾರ್ದು, ಅವ್ರಿಗೇನು ತೊಂದರೆ ಮಾಡೋದಿಲ್ಲ ನಾನು. ಆದರೆ ಅವ್ರಿಗೆ ತೊಂದರೆ ಇಲ್ಲದೆ ನನ್ನ ಕೆಲಸದಲ್ಲಿ ಪ್ರಶ್ನೆ ಮಾಡಿದ್ರೆ ತುಂಬ ನನಗೆ ಸಿಟ್ಟು ಬರೋದು. ಹಾಗೆ ನನ್ನ ತಂದೆಗಳು ಸಾಕಬೇಕಾದ್ರು ನನ್ನ ಮಗನಾಗಿ ನನ್ನ ಕರ್ತವ್ಯ. ಆದರೆ ಹೆಂಡ್ತಿನೂ ಕೂಡ ನನಗೆ ಕೊರತೆ ಇಲ್ಲ, ಅವ್ರ ಕೊರತೆ ಇದ್ದರೆ ನಮಗೆ ತಪ್ಪಿದೆ. ಆದರೆ ಈ ರೀತಿಯಾಗಿ ನೋಡಿದ್ರೆ ತುಂಬ ವಾದಗಳು ನಡೆದಾಗ ಅವರು 1 ತಿಂಗಳು ನೋಡಿದ್ರು ಕೂಡ ಯಾರು ಬಂದು ಎಷ್ಟು ಜನ ಹೇಳಿದ್ರು ಕೂಡ ಅವರು ಬರಲಿಲ್ಲ. ಲಾಸ್ಟಿಗೆ ನಾನು ಕರೀಲಿಕ್ಕೆ ಹೋದಾಗ ಜಗಳನೇ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀನು ಹಿಂಸೆ ಕೊಡ್ತಾಯಿದ್ದೀಯಾ, ಹಾಗೆ ಹೀಗೆ ಅಂತೇಳಿ, ಡೌರಿ ನೀನು ವರದಕ್ಷಿಣೆ ಕೇಳ್ತೀಯ, ನಿಮ್ಮ ಅಕ್ಕಂದ್ರ ಮಾತು ಕೇಳ್ತೀಯ, ನಿಮ್ಮ ಅಮ್ಮಂದ್ರ ಮಾತು ಕೇಳ್ತೀಯ, ಈ ರೀತಿಯಾಗಿ ಹೇಳಿದ್ರು. ಹಾಗೆ ಹೇಳಿದಾಗ ತುಂಬ ನನಗೆ ದುಃಖ ಆಯಿತು. ನಾನು ಕೇಳೋವಂಥ ಮನುಷ್ಯನ ನಾ ಯಾರ ಮಾತು ಕೇಳೋನಲ್ಲ, ಹಾಗೆ ಇವ್ರು ಕೇಳ್ತಾ ಅಂತಾರಲ್ಲ, ಕೇಳಿ ಹಿಂಸೆ ಕೊಡ್ತಾನಂತೇಳಿ ನನಗೆ ಪ್ರಶ್ನೆಗಳು ಬಂತು. ಆದರೆ ಪಂಚಾಯತಿಗಳು ಅನೇಕ ಜನರು ಬಂದು ಪಂಚಾಯತಿ ಬುದ್ಧಿ ಹೇಳಿದ್ರು ಕೂಡ ಅವ್ರ ತಂದೆಗಳು ಕಳಿಸ್ಕೊಡ್ಲಿಲ್ಲ, ಸಂಸಾರನ ಕೊಡಿಸ್ಲಿಲ್ಲ. ಇನ್ನು ನನಗೇ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯಿತು, ಕ್ಷಮೆ ಕೇಳ್ತೀನಿ, ಆಯಿತು, ನಾನು ಹೋಗಿ ಅವ್ರು ಏನು ಹೇಳಿದಂಗೆಲ್ಲ ಕೇಳಿದೆ, ಕ್ಷಮೆ ಕೇಳಿದೆ. ಅವ್ರು ಕಳಿಸ್ಕೊಡ್ಬೇಕಲ್ವಾ, ಕಳಿಸ್ಕೊಡಲ್ಲ, ಕ್ಷಮೆ ಕೇಳಿದ್ರು ಕೂಡ ಕಳಿಸ್ಕೊಡಲ್ಲ. ಅಲ್ಲಿಗೆ ಉದ್ದೇಶಗಳು ಪಕ್ಕ ಗೊತ್ತಾಗ್ತಾಯಿದೆ, ನನಗೆ ಡೌಟ್ ಸ್ಟಾರ್ಟ್ ಆಯಿತು. ಆ ಲಾಸ್ಟಿಗೆ ಅವ್ರು ಓಪನ್ ಆಗಿ ಹೇಳ್ತಾರೆ, ನಮ್ಮ ಮನೇಲಿ ನನ್ನ ಡೌಟ್ ಇದೆಯಪ್ಪ, ನಮ್ಮ ಮನೆ ಬಾಡಿಗೆ ಮನೆ ತಂದು ಕೊಡಬೇಕು, ನಿಮ್ಮ ತಾಯಿ ಅಂದರೆ ಎಲ್ಲರಿಗೂ ಕೊಡಬಾರ್ದು. ಅಲ್ಲಿಗೆ ಗೊತ್ತಾಯಿತು, ಅಂದರೆ ನನ್ನ ಹಣದ ಮೇಲೆ ನಂಬಿಕೆ ಇಟ್ಟವರು ಮದುವೆ ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ನನ್ನ ಸಂಬಳ ಬೇಕು ಬಿಟ್ಟು ಹೊರತು ನಾನು ಅವಶ್ಯಕತೆ ಇಲ್ಲ. ಅಂದರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಗುಲಾಮ್ಗಿರಿ ಇರಬೇಕು. ನನಗೆ ಆ ಗುಲಾಮ್ಗಿರಿ ಇದ್ದು ನನ್ನ ಜೀವನದಲ್ಲಿ ಗೊತ್ತಿಲ್ಲ. ನಾನು ಗುಲಾಮ್ಗಿರಿ ಇರೋಂಥ ಮನುಷ್ಯನಲ್ಲ. ಮದುವೆ ಅದೇ ಸ್ತ್ರೀನ ನಾನು ನೋಡಬೇಕು, ನಿಮ್ಮ ಮಗಳು ನೋಡ್ಕೊಳ್ತೀನಿ ಅಷ್ಟೇ, ಬಿಟ್ಟರೆ ನಿಮ್ಮನ್ನೆಲ್ಲ ಸಾಕಬೇಕಂತ ಅವಶ್ಯಕತೆ ನನಗಿಲ್ಲ. ನಿಮಗೆ ಗಂಡು ಮಕ್ಕಳಿದ್ದಾರೆ, ನೀವು ದುಡಿಯೋ ಶಕ್ತಿ ಇದೆ, ಮಾಡಿ, ಕಷ್ಟದಲ್ಲಿ ಆಗೋಣ ಬೇಕಿದ್ರೆ.
ಆದರೆ ಹೋಗಿ ನನ್ನ ಸಂಬಳ ತಂದು ನಿಮಗೆ ಕೊಡಬೇಕಂದ್ರೆ ನಮ್ಮ ತಂದೆ ನೋಡಿದ್ರೆ ಅಲ್ಲಿ ಸಾಯಲಿಕ್ಕೆ ಸ್ಟೇಟ್ ಇದ್ದಾರೆ, ನಮ್ಮ ತಾಯಿ ಕಷ್ಟ ಇದೆ, ನಮ್ಮ ಕುಟುಂಬದಕ್ಕೆ ನಾನು ನೋಡಬೇಕು, ಆಧಾರನಾಗಿರಬೇಕು. ಹೌದು, ನಿಮಗೆ ಸ್ವಂತ ತಂದೆ ತಾಯಿ ಇದ್ದಾರೆ ನೋಡಿ. ನಿಮ್ಮ ಮಿಸ್ಸಸ್ಗೆ ತಂದೆ ತಾಯಿ ಹೇಗಿದ್ದಾರೋ ಹಾಗೆ ನಿಮಗೆ ಕೂಡ ಸ್ವಂತ ತಂದೆ ತಾಯಿ ಇದ್ದಾರೆ, ನಿಮ್ಮನ್ನು ಸಾಕಿದ್ದಾರೆ, ಬೆಳೆಸಿದ್ದಾರೆ. ಮತ್ತು ನಮ್ಮ ತಂದೆ ಸೀರಿಯಸ್ ಆಗಿದ್ದಾರೆ. ಅವ್ರಿಗೆ ಮೆಡಿಸಿನ್ನು ತಿಂಗಳ ನಾವು ಕೊಡಿಸುವಂಥ ಆಯಿತು. ಈ ರೀತಿಯೆಲ್ಲ ಅವರು ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾರೆ. ಈ ಟೈಮಲ್ಲಿ ನಾನು ಹೋಗಿ ಇನ್ನೊಬ್ಬರನ್ನ ಅವ್ರು ನೋಡ್ಕೊಳ್ಬೇಕಂತ ಇದ್ದಾಗ ನನಗೆ ಭಾಳ ಕೋಪ ಬಂತು, ಜಗಳ ಆಯಿತು. ಆದರೂ ಕೂಡ ನಮ್ಮ ಮಿಸ್ಸಸ್ಸಿಗೆ ತುಂಬ ಗೋಬರ್ದೆ, ಬಾರಪ್ಪ ನಿನಗೇನು ಕಡಿಮೆ ಆಗಿದೆ, ಬಾ ನಾನು ಪ್ರೀತಿ ಕೊಡ್ತೀನಲ್ವ, ಎಲ್ಲ ಇದೆಯಲ್ವ, ಏನಕ್ಕೆ ಬಾ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಅಕ್ಕಗೆ ನಿಮ್ಮ ತಾಯಿಗೆ ಈ ರೀತಿ, ಯಾಕಂದರೆ ಅವ್ರನ್ನ ಫುಲ್ ವಾಶ್ ಮಾಡಿಬಿಟ್ಟಿದ್ದಾರೆ. ಬಿಗಿ ಮಾಡಿಕೊಡ್ತೇನೆ, ನಾ ಹೇಳ್ದಂಗೆ ಕೇಳು, ಬಿಗಿ ಮಾಡಿಕೊಡ್ತೇನೆ ನಿನಗೆ ಒಂದು ಕುಟುಂಬ, ಇಲ್ಲಾಂದರೆ ಎಲ್ಲ ಅಕ್ಕ ತಂಗಿಯರು ತಾಯಂದ್ರಿಂದ ಕೊಟ್ಟು ಖಾಲಿ ಮಾಡ್ಕೊಂಡ್ಬಿಡ್ತಾರೆ, ಹೀಗೆ ನಿಮ್ಮ ಅಪ್ಪನ ಹೀಗೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದು ಈ ರೀತಿಯಾಗೆಲ್ಲ ಹೇಳಿದಾಗ ಅವಳಿಗೆ ಬಿಡು ನಮ್ಮ ತಂದೆ ಒಳ್ಳೇದಕ್ಕೆ ಹೇಳ್ತಾರೆ ಅಂತೇಳಿ ತಿಳ್ಕೊಂಡಿದ್ದಾಳೆ. ಆದರೆ ಇಲ್ಲಿ ನೈಜವಾದ ನಮ್ಮದೊಂದು ನೈಜವಾದ ಜೀವಿತ ಇದೆ, ನಮ್ಮದೇ ಆದ ಕುಟುಂಬಗಳಿದೆ, ನಮ್ಮದೇ ಆದ ಕನಸುಗಳಿದೆ, ಉದ್ದೇಶಗಳಿದೆ. ನಾನು ಅಡ್ಜಸ್ಟ್ ಆಗಬೇಕಾದಳು ಅವಳು. ಆದರೆ ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದೀವಿ. ಅವ್ರಿಗೇನು ಅವಳಿಗೇನು ತೊಂದರೆ ಇಲ್ಲ. ಆದರೆ ನಮ್ಮ ತಾಯಿನ ತಂದೆನ ಕೂಡ ನೋಡಬಾರ್ದು, ಅವ್ರ ಜೊತೆ ಮಾತಾಡಬಾರ್ದು, ಈ ರೀತಿಯಾದ ಕಾರ್ಯಗಳು. ಯಾಕೆಂದರೆ ಅವರು ಫುಲ್ ಸ್ಟಾಪ್ ಮಾಡಿದ್ರೆ ಇಲ್ಲಿ ಹಣಗಳು ನಮಗೆ ಸೇವ್ ಆಗುತ್ತೆ ಅಂತ ಅನುಭವನ ಇತ್ತು. ಅದು ಮಗಳಿಗೆ ಪಾಪ ಅವಳಿಗೆ ಗೊತ್ತಿಲ್ಲ, ಅವ್ರದ್ದಿಟ್ರು ಅವರು ಇಂಡೈರೆಕ್ಟಾಗಿ ಇರ್ತೇವೆ. ಹೀಗೆ ತುಂಬ ಜಗಳಗಳು ತಾರಕಕ್ಕಾಯಿತು. ಅವರು ಕಳಿಸ್ಕೊಡ್ಲಿಲ್ಲ. ನಾನು ಅಲ್ಲಿ ಹೋಗಿ ನೀ ಹೇಳಿ ಸ್ಥಳಕ್ಕೆ ಇರಲ್ಲ, ನಾನು ಎಲ್ಲಿ ವಾಸ ಮಾಡ್ತಾನೆ ನನ್ನ ಹೆಂಡತಿ ಅಲ್ಲಿ ವಾಸ ಮಾಡಬೇಕು ಅಂತ ನನ್ನ ಇದಾಟ. ಇದಕ್ಕೆ ಯಾರು ಕೂಡ ಪಂಚಾಯತಿ ಬಂದರೂ ಕೂಡ ಒಪ್ಕೊಳ್ಳಿಲ್ಲ. ಲಾಸ್ಟಿಗೆ ಹೀಗೆ ಹೋಗ್ತಾ ಹೋಯಿತು. ನಮ್ಮ ತಂದೆ ತೀರೋಗ್ಬಿಟ್ರು. ಇದೇ ಸಮಸ್ಯೆಯಲ್ಲೇ ತುಂಬ ಇದಾಗಿ ಅವರಿಗೆ ತಂದೆ ತೀರೋಗ್ಬಿಟ್ರು. ಆ ತಂದೆ ತೀರೋದ್ರೂ ಕೂಡ ಅದನ್ನು ನೋಡ್ಲಿಕ್ಕೆ ಕೂಡ ಅವ್ರು ಕಳಿಸ್ಕೊಡ್ಲಿಲ್ಲ. ನಮ್ಮ ಮಿಸ್ಸಸ್ ಕೂಡ ಬರಲಿಲ್ಲ, ಅವ್ರು ಯಾರೂ ಕೂಡ ಬರಲಿಲ್ಲ. ಶಿವಮೊಗ್ಗದ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಗ್ರಾಮಕ್ಕೆ ಬರಲಿಲ್ಲ. ಎಲ್ಲ ರಿಲೇಷನ್ ಬಂದಿದ್ದಾರೆ, ಎಲ್ಲ ಕಡೆ ನನ್ನ ನಿಂತೆ ಬರಲಿಲ್ಲ. ಅದು ಇನ್ನೂ ತುಂಬ ಶಾಕ್ ಆಗ್ಬಿಡುತ್ತೆ ನನಗೆ, ತುಂಬ ದುಃಖ ಆಯಿತು. ಅಂದರೆ ಇನ್ನೂ ಕೂಡ ಅವ್ರ ಉದ್ದೇಶ ನಿಖರವಾಗಿದೆ. ಇಲ್ಲಿಷ್ಟು ಒಂದು ಒಂದು ಸಾವಲು ಕೂಡ ನೋಡ್ಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇವರಿಗೆ. ಅಂದರೆ ಉದ್ದೇಶಗಳು ಏನಿದೆ ಅಂತ ಗೊತ್ತಾಯಿತು. ಹಾಗಿದ್ರೆ ಪ್ರೀತಿಗೆ ಬೆಲೆ ಇಲ್ವಾ? ಒಂದು ಮಗಳ ಜೀವನ ಹಾಳು ಮಾಡ್ತಾರೆ. ಈ ರೀತಿಯಾದ ಕಾರ್ಯಗಳನ್ನು ನಾನು ಕಳ್ಕೊಂಬಂದೆ. ಆಗ ಆ ತಂದೆನ ನಾನು ನೋಡಲಿಕ್ಕಾಗದೆ ಪರಿಸ್ಥಿತಿಯಲ್ಲಿ ಅವ್ರು ಬರಲಿಲ್ಲ. ಅವರು ನೋಡ್ಲಿಕ್ಕೆ ಬರಲಿಲ್ಲ. ಆಮೇಲೆ ನನಗೆ ಇನ್ನೂ ಕೋಪ ಬಂದಾಗ ತುಂಬ ಸಿಟ್ಟು ಬೇಸರಿಕೆ ಉಂಟಾಯಿತು, ತುಂಬ ಕೋಪ ಬಂತು. ನಾನು ಕೂಡ ನೋಡ್ಲಿಕ್ಕೆ ಹೋಗಲಿಲ್ಲ. ಆವಾಗ 4 ತಿಂಗಳು ಪ್ರೆಗ್ನೆಂಟ್ ಅವ್ರು ಬಿಟ್ಟು ಹೋದಾಗ ಅವರು ಆ ಟೈಮಲ್ಲಿ ಡೆಲಿವರಿ ಟೈಮ್ ಬಂದುಬಿಡ್ತು. ಅವರಿಗೆ ಹಣದ ತೊಂದರೆ ಆಗಿತ್ತು. ಆ ಟೈಮಲ್ಲಿ ನಮ್ಮ ತಂದೆ ತೀರೋಗಿ 1 ವರ್ಷ ಆಗ್ಲಿಕ್ಕೆ ಬಂತು. ಅದು ಹಬ್ಬದ ದಿನಲ್ಲೇ ತೀರೋದ್ರು. ಆ ಟೈಮಲ್ಲೇ ತೀರೋದಾಗ ಅವರು ಬರಲಿಲ್ಲ. ಇನ್ನು ನಾನು 1 ವರ್ಷ ಆದಮೇಲೆ ನಮ್ಮ ತಂದೆ ಒಂದು ಫೋಟೋ ಮಾಡಿಕೊಂಡು ಅದಕ್ಕೆ ಪೂಜೆ ಪುನಸ್ಕಾರ ಮಾಡ್ಲಿಕ್ಕಂತೇಳಿ ಸಂಬಳ ತೊಗೊಂಡು ರಜೆ ಹಾಕಿ ಬರ್ಬೇಕಂತೇಳಿ ಬೆಂಗಳೂರಿಂದ ಹೊರಟೆ. ಆ ಟೈಮಲ್ಲಿ ಅವರು ಕೂಡ ಅಲ್ಲೇ ಒಂದೇ ಪಕ್ಕದಲ್ಲಿ ಏರಿಯಾದಲ್ಲಿ ಅವರು ಪೀಣ್ಯದಲ್ಲಿದ್ದರು, ನಾನು ಅವ್ರು ರಾಜಗೋಪಾಲದಲ್ಲಿದ್ದರು, ನಾನು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿದ್ದೆ. ಆದರೆ ಅಲ್ಲಿಗೆ ಕನೆಕ್ಷನ್ ಇಲ್ಲ. ಅಲ್ಲಿಗೆ ಹೋದರೆ ಅವರು ಬರೀ ಜಗಳನೇ ಆಡೋದು. ಮಗಳು ತೋರಿಸ್ಲಿಕ್ಕೆ ಬಿಡ್ತಿರಲಿಲ್ಲ, ಹೆಂಡತಿ ಹತ್ರ ಮಾತಾಡಲಿಕ್ಕೆ ಬಿಡ್ತಿರಲಿಲ್ಲ. ಅವರು ಜಗಳಕ್ಕೆ ನಾನು ಅದಕ್ಕೆ ಅಲ್ಲಿ ನೋಡಿದ್ರೆ ಲೋಕಲಾಗಿ ಎಲ್ಲ ಜಗಳ ಆಡಲಿಕ್ಕೆ ಒಂದು ಹೆಂಡತಿಯನ್ನು ಹೊಡಿತಾನೆ ಅಂತ ಹೇಳಿದಾಗ ಎಲ್ಲರೂ ನಮ್ಮನ್ನೇ ಉಗಿಯರೋದು. ಈಗ ನಮ್ಮ ಒಳಗಿನ ಹೃದಯದ ವೇದನೆಗಳನ್ನು ಯಾರು ನಾನು ಪ್ರೀತಿಸ್ತೀನಿ ಅಂದರೆ ಎಲ್ಲಿಗೆ ಈಗ ಸಮಾಜ ಇರೋದು, ಕಾನೂನುಗಳಿರೋದು. ಒಂದು ಹೆಣ್ಣು ಹೋಗಿ ಹೇಳ್ತು ಅಂತ ಹೇಳಿದ್ರೆ ಅದನ್ನೇ ನಂಬ್ತಾರೆ. ಬಿಟ್ಟರೆ ನಮ್ಮ ಒಳಗಡೆ ಒಬ್ಬ ಗಂಡಸು ಕೂಡ ಪ್ರೀತಿಸ್ತಾನೆ ಅಂತ ಹೇಳಿದ್ರೆ ಅದನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋ ರೀತಿ ಪರಿಸ್ಥಿತಿ ಇತ್ತು. ನಾನು ಹಾಗಾಗಿ ಕಾನೂನು ಹೀಗಿದೆಯಲ್ಲ, ಅದು ಹೋದ್ರೆ ನಮಗೆ ಸುಮ್ಮನೆ ಏಸಿಗೆ ಮೇಲೆ ಕಲ್ಲು ಹಾಕಿದರೆ ನಮಗೆ ಅದು ಅವಮಾನ ಅಂತೇಳಿ ನಾನು ಹೋಗಲಿಲ್ಲ. ಸುಮಾರು ಕಾಲು ಹಿಡಿದೆ, ನನ್ನ ಹೆಂಡತಿಗೆ ಕೈ ಹಿಡಿದು ಕಾಲು ಹಿಡಿದು ಎಷ್ಟೆಲ್ಲ ನಾನು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡೆ, ನಾಳೆಗೆ ಜೀವನ ನನ್ನ ತಂತೆಗಳು ಬರಲ್ಲ, ಬಾ ನಾನು ನೋಡ್ಕೊಳ್ತೀನಿ ಅಂತೇಳಿ. ಆದರೆ ಅವಳಿಗೆ ಅಷ್ಟು ಬ್ರೈನ್ನ ಅವರು ತಿಳಿಸಿದ ವಿಚಾರಗಳು ಆ ರೀತಿಯಾಗಿತ್ತು. ಏಕೆಂದರೆ ಅವಳು ನಂಬಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ನಮ್ಮ ಮಿಸ್ಸಸ್ಸಿಗೆ ತುಂಬ ಪ್ರೀತಿಯಲ್ಲಿ ಸಾಕಿದ್ರು. ಒಬ್ಬಳೆ ಮಗಳು ಅಂತ ಹೇಳಿ ತುಂಬ ಪ್ರೀತಿಯಲ್ಲಿ ಸಾಕಿದ್ದು ಅವಳನ್ನ. ಯಾಕೆಂದರೆ ಅವಳಿಗೆ ಒಂದು ಅಡುಗೆ ಮಾಡೋದು ಕಲಿಸ್ಕೊಟ್ಟಿಲ್ಲ, ಎಲ್ಲ ಕೈ ತುತ್ತು ಎನಿಸಿ ಬೆಳೆಸಿರೋದು ನಮ್ಮ ಅತ್ತೆ ಮಾವಂದರು. ಅವಳಿಗೆ ಅಷ್ಟು ಪ್ರೀತಿಯಲ್ಲಿ ಬೆಳೆಸಿದಾಗ ಅವರ ಮಾತುಗಳೇ ಅವಳಿಗೆ ಕೇಳಬೇಕು ಅನ್ನಿಸ್ತಾ ಉಂಟು. ಪ್ಲಸ್ ಪಾಯಿಂಟ್ ಅದು. ಆಗ ನನಗೆ ತುಂಬ ಬೇಸರಿಕೆ ಉಂಟಾಯಿತು. ನನ್ನ ಹೆಂಡತಿ ಆ ರೀತಿಯಾಗಿ ಅವ್ರ ಮಾತನಿಗೆ ಮುಖ್ಯತ್ವ ಕೊಡ್ತಾಳಲ್ಲ ಅಂತೇಳಿ ಪಂಚಾಯತಿಗಳು ನಡೀತು, ಎಲ್ಲ ನಡೀತು. ಎಷ್ಟೋ ಜನ ಬಂದು ಹೇಳಿದ್ರು, ಬುದ್ಧಿ ಹೇಳಿದ್ರು, ಬಂದು ಸೇರ್ಕೊಳ್ಳೋ. ಪಂಚಾಯತಿಯಲ್ಲಿ ಯಾರು ಕಂಪ್ಲೇಂಟ್ ಕೊಡ್ತಿದ್ರು? ಪಂಚಾಯತಿಯಲ್ಲಿ ನಮ್ಮ ರಿಲೇಷನ್ಗಳೇ, ನಮ್ಮ ಹಿರಿಯರು, ಮದುವೆ ಮಾಡಿಸಿದ ಹಿರಿಯರು, ಅವ್ರ ಕಡೆ ಹಿರಿಯರು, ನಮ್ಮ ಕಡೆಯಿಂದ ಹಿರಿಯರು,
ನಮ್ಮ ಮಾವಂದರು, ನಮ್ಮ ಅವ್ರ ಕಡೆ ಅಂದರೆ ರಿಲೇಷನ್ಗಳು, ಚಿಕ್ಕಪ್ಪ ದೊಡ್ಡಪ್ಪಂದರು, ಮಾವಂದರುಗಳು, ಈ ರೀತಿಯಾಗಿ ಎಲ್ಲರೂ ಕೂಡ ಬಂದು ಕೂಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಯಾರ ಮಾತನ್ನು ಕೇಳ್ತಿರಲಿಲ್ಲ. ಅವ್ರ ತಂದೆಗಳು ಕಳಿಸ್ಕೊಡ್ಬೇಕಂದ್ರೆ ಇಲ್ಲ ನಾವು ಕಳಿಸ್ಕೊಡೋದಿಲ್ಲ, ಅವ್ರ ಅಮ್ಮ ಇದು ಮಾಡ್ತಾರೆ, ಅಕ್ಕಂದ್ರೆ ಮಾಡ್ತಾರೆ, ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಅಕ್ಕಂದ್ರೆ ಮಾತು ಕೇಳ್ಕೊಂಡು ಅದು ಹಿಂಸೆ ಮಾಡ್ತಾನೆ ಮಗಳಿಗೆ, ನಾವು ಒಬ್ಬಳೆ ಮಗಳಿಗೆ ಕಳಿಸ್ಕೊಡೋಕ್ಕಾಗಲ್ಲ, ಅವ್ನು ಬೇನು ಬೇಕಿದ್ರೆ ಇಲ್ಲಿ ವಾಸ ಮಾಡಲಿ, ನಮ್ಮ ಜೊತೆಗೆ ವಾಸ ಮಾಡಲಿ ಅಂತೇಳಿ. ಅದೇಗಾಗತ್ತಪ್ಪ ನೀ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರು ಒಪ್ಪುತ್ತಾರಲ್ಲ, ಬರೀ ಹಿಂಸೆಗಳನ್ನು ಮಾಡ್ತಾರೆ, ಹೇಗೆ ಮಾಡ್ತಾನೆ, ಸಿಗರೇಟಲ್ಲಿ ಸುಟ್ಟಿದ್ದಾನೆ, ಈ ರೀತಿಯಾಗೆಲ್ಲ ನಮಗೆ ಹೇಳಿದ್ರು. ಆ ರೀತಿ ಹೇಳಿದ ನಾನು ಅವಾಗ ಸಿಗರೇಟ್ ಸೇರ್ತಾ ಇದ್ದೆ. ಹಾಗಿದ್ರೆ ನನಗೆ ಪ್ಲಸ್ ಪಾಯಿಂಟ್ ಆಯಿತು, ಅವ್ರಿಗೆ ಹೇಳಲಿಕ್ಕೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು. ಆವಾಗ ತುಂಬ ನೋವಾಯ್ತು. ಆದರೆ ಇಬ್ಬರು ಕೂಡ ಜೋಡಣೆಗಳು ಏನಾಯಿತು, ಭಾಳ ಕಠೋರವಾಗಿ ಗ್ಯಾಪ್ ಜಾಸ್ತಿ ಆಗ್ತಾನೆ ಹೋಯ್ತು. ಬಿಟ್ಟರೆ ಅಲ್ಲ, ಡೆಲಿವರಿ ಟೈಮ್ ಬಂತು. ಆ ಡೆಲಿವರಿ ಟೈಮಲ್ಲಿ ಅವ್ರಿಗೆ ಅಮೌಂಟ್ ಇರಲಿಲ್ಲ. ಆ ಟೈಮಲ್ಲಿ ಅವ್ರೇನು ಮಾಡಿದ್ರು, ನಾನು ಕೂಡ ನಮ್ಮ ಊರಿಗೆ ಹೊರಟಿದ್ದೆ ರಜೆ ಹಾಕಿಬಿಟ್ಟು, ಬಾರಪ್ಪ ನೀನು ಬಂದುಬಿಟ್ಟು ನಿನ್ನ ಮಗು ಡೆಲಿವರಿ ಟೈಮ್ ಬಂದಿದೆ ಬಂದು, ಅವಾಗ ಬೆಂಗಳೂರು KC ಜನರಲ್ಲಿ ನಾನು ಕರ್ಕೊಂಡು ಹೋಗಿದ್ದೀವಿ ಬಾ ಅಂತ ಹೇಳಿದ್ರು. ನನಗೆ ಭಾಳ ಖುಷಿಯಾಗಿ ಹೋಗಿ ನೋಡ್ಲಿಕ್ಕೆ ಹೋದೆ. ಅವತ್ತೇ ನಾನು ಹೆಂಡ್ತಿನ ನೋಡಿದ್ದು. 1 ವರ್ಷ ಆಗಿತ್ತಾಗಲಿ ಈ ಹೊರಡಬಲೆ ಪಂಚಾಯತಿಗಳಿಗೆ 4 ತಿಂಗಳು ಹೋದಾಗ ಅಲ್ಲಿ 8 ತಿಂಗಳು ಆಗಿತ್ತು. ಈ ಹೊರಡದಲ್ಲೇ ಡೆಲಿವರಿ ಟೈಮೆಲ್ಲ ಮೂವ್ಮೆಂಟ್ ಇರಲಿಲ್ಲ, ಎಷ್ಟು ಪ್ರೀತಿ ಇಲ್ಲ. ಆವಾಗ ನಾನು ಹೆಂಡ್ತಿನ ಹೋಗಿ ನಾನು ಕೈ ಹಿಡ್ಕೊಂಡು ಹಾಸ್ಪಿಟ್ಲೆಲ್ಲ ಓಡಾಡಿಸಿ ಮಾಡಿದಾಗ ಆವಾಗ ನಾನು ಒಂದು ನನ್ನ ಜೊತೆಗೆ ಕೊಲೀಗ್ಸು ಎಲೀಶಾ ಅಂತೇಳಿ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಬ್ರದರ್, ಅವರು ಕ್ರಿಶ್ಚಿಯನ್ನು. ಅವ್ರು ನನ್ನ ಕಷ್ಟಗಳನ್ನು ಹೀಗಿರುತ್ತಲ್ಲ ಹಂಚ್ಕೊಳ್ಬೇಕಾದ್ರೆ ಅವ್ರಿಗೊಬ್ರಿಗೊಬ್ಬರನ್ನ ಹಂಚ್ಕೊಳ್ಬೇಕಾದ್ರೆ ಇಲ್ಲಪ್ಪ, ಅವಾಗ ಅವ್ರ ಮೂಲಕವಾಗಿ ಸ್ವಲ್ಪ ನನಗೆ ದೇವ್ರ ಬಗ್ಗೆ ಗೊತ್ತಾಯಿತು. ಇಲ್ಲ ನಾನು ಬೈಬಲ್ ನಂತರ ಇದೆಯಪ್ಪ ನನ್ನ ಬ್ಯಾಗಲ್ಲಿ ತೋರಿಸ್ತಾ ಇದ್ದೆ. ಈ ಮತ್ತು ನೋಡ್ತೀಯ ಮತ್ತು ಹೀಗಂದರೆ 1-2 ಸಲ ಚರ್ಚಿಗೆ ಬಂದು 1-2 ಸಲ ನಾನು ಚರ್ಚಿಗೆ ಹೋಗಿ ಬಂದಿದ್ದೆ ಲಗ್ಗೆರೆಯಲ್ಲಿ. ಆ ಚರ್ಚಲ್ಲಿ ಹೋಗಿ ಬಂದಾಗ ನನಗೆ ದೇವರು ನನಗೆ ಓ ಹೀಗಿದೆಯಾ ಅಂತೇಳಿ ಅನ್ನಿಸ್ತು. ಆಗ ನೋವಿತ್ತು, ನನಗೆ ತುಂಬ ನೋವಿತ್ತು. ಈ ಗಂಡಂದಿ ಸಮಸ್ಯೆಗಳಲ್ಲಿ ತುಂಬ ನೋವಿದ್ದಾಗ ದೇವ್ರನಿಗೆ ಅಂದರೆ ಆದರೂ ಕೂಡ ಅದು ಒಂದು ದೇವ್ರ ರೀತಿಯಾಗಿ ನಾನು ಆರಾಧನೆ ಮಾಡಲಿಕ್ಕೆ ಮೈಂಡ್ ಇರಲಿಲ್ಲ. ಬರೀ ಒಂದು ತೃಪ್ತಿ, ಅಲ್ಲಿ ಹೋದರೆ ಹೋಗಿ ಬರೋಣ, ಎಲ್ಲದೂ ಒಂದೇ ಅಂಥೇಳಿ, ಎಲ್ಲದೂ ಒಂದೇ ಅಲ್ವಾ ಅಂತೇಳಿ ಅಲ್ಲಿ ಹೋಗ್ತಾಯಿದ್ದೆ. ಸಾಬ್ರು ಮಸೀದಿಗಳಿಗೂ ಎಲ್ಲದಕ್ಕೂ ಹೋಗ್ತಾಯಿದ್ದೆ. ಆದರೆ ನನಗೆ ವರ್ಕ್ ಆಗಿದ್ದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ನನ್ನೊಟ್ಟಿಗೆ ಯಾರೋ ಒಂದು ಮಾತಾಡದ ಹಾಗೆ ಆಗ್ತಿತ್ತು. ಅದು ನಿದ್ದೆ ಮಾಡಲಿಕ್ಕೂ ಬಿಡ್ತಿರಲಿಲ್ಲ ನನಗೆ. ಆ ವರ್ಡ್ಗಳು ನನಗೆ ನೆನಪಿಗೆ ಪರಿವರ್ತನೆ ಆಗ್ತಾನೆ ಇದ್ದಂಥ ಸಂದರ್ಭಗಳದು. ನನಗೆ ಯಾರೋ ಒಂದು ತಾಯಿ ಸಂತೈಸುವ ರೀತಿಯಲ್ಲಿ ಆ ವರ್ಡ್ಗಳು ಆ ರೀತಿಯಾಗಿತ್ತು. ಅಂದರೆ ನನಗಿನ್ನೂ ನೆಗೆಟಿವ್ ಮೈಂಡಿಗೆ ಹೋದಾಗ ಪಾಸಿಟಿವ್ ಮೈಂಡಿಗೆ ತಂದವಂಥ ಪರಿಸ್ಥಿತಿಗಳು, ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋವಂಥ ನನಗೆ ಒಂದು ಕಾನ್ಫಿಡೆನ್ಸು ಕೊಡುವಂಥ ರೀತಿಯಾಗಿ ನಡೀತಾ ಇತ್ತು. ಆ ಟೈಮಲ್ಲೇ ನಾನು ಏನು ಮಾಡಿದೆ, ಹೋಗಿ ಬರ್ತಾಗ ಡೆಲಿವರಿ ಹಾಸ್ಪಿಟ್ಲಿಗೆ ನಡೀತಿದ್ದು. ಬೇಕಾದ್ರೆ ಡೆಲಿವರಿ ಆ ಟೈಮಲ್ಲಿ ಅವ್ರಿಗೆ ಅಮೌಂಟಿಂದ ಅವಶ್ಯಕತೆ, ನಾನೆಲ್ಲ ಖರ್ಚು ನೋಡಿಕೊಂಡು ಆಯಿತು. ಡೆಲಿವರಿ ಆಯಿತು, ದೇವ್ರ ಕೃಪೆಯಿಂದ ಹೆಣ್ಮಗು ಆಯಿತು. ಆ ಹೆಣ್ಮಗು ಆದಾಗಲೇ ಆ ದೇವ್ರನ್ನ ಚರ್ಚಿಗೆ ಹೋಗಿದ್ದು. ಆಯ್ತಾ, ನಾನು ಆವಾಗ ಹೇಳಿದೆ, ನನ್ನ ಮನಸ್ಸು ಸಮಾಧಾನ. ನಾನು ಅವಾಗ ಎಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ, ಅಲ್ಲಿ ನೋಡಿ ಚರ್ಚೆ ಹೋದಾಗ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಬೇಕು, ತಮಗೆ ಇಷ್ಟವಾದದ್ದನ್ನು ಸಿಗುತ್ತೆ ಅಂತೇಳಿ ಹೇಳಿದರು. ಆಯಿತಾ, ಆ ಟೈಮಲ್ಲೇ ನಾನೇನು ಮಾಡಿದಾಗ ನಾನೇನು ಮಾಡಿದೆ, ಆ ಕೇಸಿನ ಡೆಲಿವರಿಗೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಒಳಗಡೆ. ನಾರ್ಮಲ್ ಆಗೋದಿಲ್ಲ, ಆಪ್ರೇಷನ್ನೇ ಆಗುತ್ತೆ, ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಸೈನ್ ಹಾಕ್ಬಿಟ್ಟು ಒಳಗಡೆ ಕಳಿಸ್ಬಿಟ್ಟು ಹೊರಗಡೆ ಕೂತ್ಕೊಂಡು ನಾನು ಅಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋದನ್ನು ಹೇಳ್ಕೊಟ್ರೆ, ಯಾವ ರೀತಿ ಪ್ರಾರ್ಥನೆ ಮಾಡೋದನ್ನು ನನ್ನ ಫ್ರೆಂಡ್ ಮೂಲಕ ನಾನು ಕಲ್ತ್ಕೊಂಡಿದ್ದೆ. ಆವಾಗ ನಾನೇನು ಮಾಡಿದೆ, ಮನಸ್ಸಿಗೆ ನೋವಾಯ್ತಲ್ಲ ಬಿಡು ಅಂಥೇಳಿ ಎಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡೋ ಅಂತೇಳಿ ಆವಾಗ ಮೊಣಕಾಲು ಹಾಕಿ ಪ್ರೇಯರ್ ಮಾಡಿದ್ರೆ ಯೇಸು ಸ್ವಾಮಿ ಇದು ಮಾಡ್ತಾನೆ ಅಂತೇಳಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದೆ. ನನಗೇನು ಗಂಡು ಮಗು ಆದರೆ ಇವರು ಬಗ್ಗೋದಿಲ್ಲ, ಹೆಣ್ಮಗು ಕೊಟ್ಟರೆ ದೇವರೇ ಭಾರಿ ಒಳ್ಳೆಯದು. ಯಾಕೆಂದರೆ ಅವಾಗ ಇವ್ರಿಗೆ ಪ್ರಾಬ್ಲಮ್ ಸಮಸ್ಯೆ ಬಂದಾಗ ನೋಡಿ, ಒಂದು ಡೆಲಿವರಿಗೆ ನನ್ನ ಸಮಸ್ಯೆ ಬಂದಾಗ ನಾನು ನೆನೆಸಿದ್ರಲ್ವ, ಇನ್ನು ಹೆಣ್ಮಗು ಆದರೆ ಜೀವನದಲ್ಲಿ ಕಷ್ಟ ಅಂತೇಳಿ ನನ್ನ ಜೊತೆ ನನ್ನ ಹೆಂಡತಿ ಬರ್ತಾಳೆ ಅಂಥೇಳಿ ನಾನು ನೆನೆಸಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ. ದೇವರೇ ನನಗೆ ಹೆಣ್ಣು ಮಗನೇ ಆಗಬೇಕು, ಗಂಡು ಮಗು ಆದರೆ ನನ್ನ ಮಗುನ ನೋಡಿ ನನ್ನ ಹೆಂಡತಿ ಆ ಥರ ಸಿಗೋದಿಲ್ಲ, ಅವ್ರಿಗೆ ಇನ್ನೂ ಬಲ ಬಂದುಬಿಡುತ್ತೆ. ನನಗೆ ಹೆಣ್ಣು ಮಗನೇ ಆಗಬೇಕು, ನೀನು ಇರೋದೇ ಸತ್ಯವಾಗಿದ್ದರೆ ನನಗೆ ಹೆಣ್ಣು ಮಗನೇ ಬೇಕು, ಹೆಣ್ಣು ಮಗನೇ ಕೊಡು. ಆವಾಗ ಅವ್ರು ಏನು ಮಾಡಿದ್ರು, ನಾನು ಪ್ರಾರ್ಥನೆ ಮಾಡಬೇಕು, ಗೋಡೆ ಕಡೆ ತಿರ್ಕೊಂಡು ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡಬೇಕಾದ್ರೆ ಏಸಪ್ಪ ಅಂತೇಳಿ ಆಗ ನನ್ನ ಇನ್ನೊಬ್ಬರು ಫ್ರೆಂಡ್ ಇದ್ದರು, ರೋಮನ್ ಕ್ಯಾಥಲಿಕ್ ಅವರು, ಶುಭು ಅಣ್ಣ ಅಂತೇಳಿ, ಅವರು ಕೂಡ ದೇವ್ರ ಬಗ್ಗೆ ಒಂದು ಸ್ವಲ್ಪ ಅವ್ರು ಅಲ್ಲಿ ಅದನ್ನ ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡಿದೆ. ನನಗೆ ಹೇಗೆ ನಡಿಬೇಕು ಇದೆಲ್ಲ ಏನು ಗೊತ್ತಿಲ್ಲ, ಒಟ್ಟು ಒಂದು ಇದು ದೇವ್ರು ಅಂತೇಳಿ ಪ್ರಾರ್ಥನೆ ಮಾಡೋಕ್ಕಾದ್ರೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವಂದರು ನಗಾಡ್ತಾಯಿದ್ರು, ಇವನು ಅಲ್ಲ ಆಗ್ಬಿಟ್ಟಿದ್ದಾನೆ, ಅಲ್ಲ ಆಗ್ಬಿಟ್ಟಿದ್ದಾನೆ, ಏನೋ ಮಾಡ್ತಾನೆ
ನಿಂದು ಏನು ನಡೆಯಲ್ಲ, ಗಂಡು ಮಗನೇ ಆಗೋದು. ನಾನು ಪ್ರಾರ್ಥನೆ ಮಾಡೋ ಕಡೆ ನನ್ನನ್ನು ನನಗೆ ಆಡ್ತಾಯಿದ್ರು. ಆವಾಗ ಆಪ್ರೇಷನ್ ಥಿಯೇಟ್ರಿಂದ ಮಗು ತಂದು ಕೊಡಬೇಕಾದ್ರೆ ಹೆಣ್ಮಗ ಆಗಿತ್ತು. ನಾನು ಭಾಳ ಸಂತೋಷಪಟ್ಟೆ. ಆವಾಗಲೇ ಕೇಳಿ ನನ್ನ ಪ್ರಾರ್ಥನೆ ಕೇಳಿದಂಥ ದೇವರಿಗೆ ಅದಕ್ಕೆ ಹೇಳಿದೆ, ಅಮೂಲ್ಯ ಅಂತ ಅಲ್ಲೇ ಸ್ಪಾಟಲ್ಲಿ ನನ್ನ ಹೆಸರಿಟ್ಟೆ. ಅಮೂಲ್ಯವಾದ ಒಂದು ದೇವ್ರನ್ನ ಕಂಡಿದ್ದೀನಿ. ಜಸ್ಟ್ ಇದು ಈ ರೀತಿಗೆ ಹಾರ್ಟ್ ಟಚಿಂಗ್ ಆಗುವಂಥ ನನ್ನ ಪ್ರಾರ್ಥನೆ ಕೇಳಿ ತಕ್ಷಣ ಕೊಟ್ಟು, ಅದಕ್ಕೆ ಆ ಮೊದಲನೇ ಮಗಳ ಹೆಸರೇ ಅಮೂಲ್ಯ ಅಂತ ಇಟ್ಟೆ. ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಏನು ಅಂತೇಳಿ. ತುಂಬ ಖುಷಿ ಆಗ್ಬಿಡ್ತು ನನಗೆ. ಆಯಿತು, ಆ ಸಂತೋಷ ಜಾಸ್ತಿ ಹೊತ್ತು ಇರಲಿಲ್ಲ. ಆ ಮಗುನ ನಾನು ಮತ್ತೆ ಮುಟ್ಲಿಕ್ಕೆ ಕೂಡ ಒಂಥರ ಮಾಡಿದ್ರು. ಯಾಕೆಂದ್ರೆ ಅವ್ರ ಉದ್ದೇಶ ಗಂಡು ಮಗು ಆಗಬೇಕಾಗಿತ್ತು, ಅದಾಗಲಿಲ್ಲ ಅಂತೇಳಿ. ಆದರೆ ನನ್ನ ಮಗುನ ಭಾಳ ಸಂತೋಷಪಟ್ಟವನು ನಾನಾಗಿದ್ದೆ. ಹಾಗೆ ಡೆಲಿವರಿ ಆಯಿತು. ಒಂದು 7 days ಅಲ್ಲೇ ನಾನು ಓಡಾಡ್ಕೊಂಡು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಎತ್ಕೊಂಡು ಎಲ್ಲ ಮಾಡಿಕೊಂಡೆ. ಎಲ್ಲ ತೆಗೆದುಕೊಂಡು ನಾವು ವಾಪಸ್ ಮನೆಗೆ ಬರಬೇಕಾದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರಬೇಕಾದ್ರೆ ಭಾಗ್ಯಲಕ್ಷ್ಮಿ ಬಾಂಡಿಗೆ ಅಂತೇಳಿ ಫೋಟೋ ಹೊಡಿಸ್ಬೇಕಪ್ಪ, ಫೋಟೋ ತೆಗಿ ಹೋಗ್ಬೇಕು. ಅಷ್ಟು ಹೋಗ್ತಾ ಇದ್ದೀವಿ, ಆಂದೇವಿ ಹೋಗ್ತಾ ಇದ್ದೀವಿ, ಸ್ಟುಡಿಯೋದಲ್ಲಿ ಗಂಡೆ ಅಂತ ಫೋಟೋ ತೆಗೆಸ್ಕೊಳ್ರಿ ಅಂತೇಳಿ ಮಗು ಇಟ್ಕೊಂಡು ನಾವು ಫೋಟೋ ತೆಗೆಸ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡು ಅಲ್ಲಿಗೆ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮತ್ತೆ ಏನಾಯಿತು, ಅಲ್ಲಿಗೆ ಆ ಕೆಲಸ ಮುಗೀತಲ್ವ, ಮನೆಗೆ ಹೋದ ತಕ್ಷಣ ನನ್ನ ಹೊರ ಹಾಕಿದ್ರು. ನಾವು ಹೇಳ್ದಂಗೆ ಕೇಳಂಗಿದ್ರೆ ನಮ್ಮನೆ ಇಲ್ಲಿರಬೇಕು, ಇಲ್ಲಾಂದರೆ ನಿಮ್ಮಮ್ಮರ ಅಪ್ಪ ಮಾತು ಕೇಳಬಾರ್ದು ಅಂತ ಹೇಳಿದ್ರು. ಮತ್ತು ಅದೇ ರೊಟ್ಟಿಗೆ ಬಂದರು. ಇದಾಗದ ಮಾತು ಅಂತೇಳಿ ನಾನು ಬಿಟ್ಟದ್ದು, ಭಾಳ ದುಃಖದಲ್ಲಿ ಬಿಟ್ಟು ಹೋದೆ. ಅಲ್ಲಿಗೆ ನನ್ನ ಮಗು ನೋಡಿ 7 days ಅಷ್ಟೇ ನನ್ನ ಮಗು ನೋಡಿದ್ದು. ಮತ್ತು ಮಗುನೇ ನೋಡಿಲ್ಲ ನಾನು. 2.5 ವರ್ಷ ಆದಮೇಲೆ ನನ್ನ ಮಗು ನೋಡಿರೋದು. ಅಲ್ಲೇ ತನಕ ನೋಡಿಲ್ಲ. ನನ್ನ ಮಗಳು ಏಜ್ 2.5 ವರ್ಷ. ಆ ಟೈಮಲ್ಲಿ ನಾನು ಬಂದು ನೋಡಿರೋದು ಮಗುನ. ಆಮೇಲೆ ನನಗೆ ಸ್ಟಾರ್ಟ್ ಆಯಿತು ತುಂಬ ಹೋರಾಟಗಳು. ಮಗುನ ನೋಡಲಿಕ್ಕೆ ಬಿಡಲಿಲ್ಲ. ಮತ್ತು ನನಗೆ ದೂರ ಆದ್ವಿ ಗಂಡ ಹೆಂಡತಿ. ಆಮೇಲೆ ನನ್ನ ತಂದೆದು 1 ವರ್ಷದ ಕರೆಕ್ಟಾಗಿ 1 ವರ್ಷದ ತಿಥಿ ಮಾಡಬೇಕು ಅಂತೇಳಿ ಕೂಡ ಬಂತು, ಶ್ರಾದ್ದ ಮಾಡಬೇಕಂತೇಳಿ. ಆ ಟೈಮಲ್ಲಿ ನಾನು ರಜೆ ಹಾಕ್ಬಿಟ್ಟು ಲೀವಿಗೆ, ನನ್ನ ಕಂಪ್ನಿ ಲೀವಿಗೆ ಹಾಕ್ಬಿಟ್ಟು ನಮ್ಮ ತಂದೆದು ನನ್ನ ಮೇಲೆ ತುಂಬ ಪ್ರೀತಿ ನಮ್ಮ ತಂದೆ ನನಗೆ. ಅವರಿಗೆ ಫೋಟೋ ಎಲ್ಲ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ಫೋಟೋ ಮಾಡಿಸ್ಕೊಂಡು ಅವ್ರು ಪೂಜೆ ಮಾಡ್ಕೊಂತೇಳಿ ನಮ್ಮ ತಾಯಿಗೆ ಫೋನ್ ಮಾಡಿಬಿಟ್ಟು ನಾನು ಬರ್ತಾಯಿದ್ದೀನಿ ನಮ್ಮ ಟ್ರೈನ್ ಎತ್ಕೊಂಡು ನೈಟು ಅಂತೇಳಿ ಹೇಳಿದೆ. ಅಷ್ಟೊತ್ತಿಗೆ ಫೋನ್ ಬಂದುಬಿಡ್ತು ನನಗೆ. ಅವರೆಲ್ಲ ರೀತಿ ಅಷ್ಟರೊಳಗಡೆ ಭಾಳ ಪಂಚಾಯತಿಗಳು ನಡೆದ್ಬಿಟ್ರು ನನಗೆ. ಭಾಳ ಪಂಚಾಯತಿಗಳು, ಎಲ್ಲ ರೀತಿಯ ಜನರು ಬಂದಿದ್ರು. ನಮ್ಮ ರಿಲೇಷನ್ ಕಡೆ ಎಲ್ಲ ರಿಲೇಷನ್ ಕಡೆ ಬಂದಿರ್ಬೋದು. ಸಾಧ್ಯವಿಲ್ಲ. ಆ ಮಗುನದು ಇಪ್ಪಟ್ಟು ಪ್ಲಸ್ ಪಾಯಿಂಟ್ ಇನ್ನೂ ಕೂಡ ಅವ್ರಿಗೆ ಜಾಸ್ತಿ ಆಗ್ಬಿಡ್ತು. ನೋಡಿ, ಹೆಣ್ಣು ಮಗು ಹುಟ್ಟಿದೆ ಅಂತೇಳಿ ಗಂಡ ಬರ್ತಾಯಿಲ್ಲ, ಆಯಿತಾ, ಇದು ನನ್ನದೇ ಮಗು ಅಲ್ಲ ಅಂದರೆ ಇವನಿಗೆ ಮೊದಲಿಗೆ ಹೆಣ್ಣು ಅಂತೈತಿ, ಇವಾಗ ಮಗು ಬೇರೆ ಬಂತು. ಇವು ಪ್ಲಸ್ ಪಾಯಿಂಟ್ ಆಗ್ದಾವ ಬಿಡ್ತವ್ರಿಗೆ. ಇನ್ನು ಯಾಕೆ ನನ್ನನ್ನು ಹೆಂಗಾರ ಮಾಡಿ ಅವ್ರು ಏನು ಮಾಡಬೇಕು, ತನ್ನ ನಿಯಂತ್ರಣಕ್ಕೆ ತಗೊಳ್ಬೇಕಂತೇಳಿ ಉದ್ದೇಶ ಇತ್ತು. ಅದು ನನಗೆ ಆಗ್ತಾಯಿಲ್ಲ. ಈ ಫೈಟಲ್ಲೇ ತುಂಬ ಅಂದರೆ ಗಂಡ ಅಂದರೆ ಆಗದ ಸ್ಥಿತಿಗೆ ಅವರಿಗೆ ಕಠೋರವಾಯ್ತು. ಅವಳ ಮನಸ್ಸು ಕಠೋರವಾಗ್ತದೆ. ಆದರೂ ಅನೇಕ ದೇವಸ್ಥಾನಗಳು, ಅನೇಕ ಕಾರ್ಯಗಳ ಕಡೆಗೆ ನನ್ನ ಹೆಂಡತಿನ ಕರ್ಕೊಂಡು ಹೋಗೋದ್ರಿಂದ ನನ್ನನ್ನು ಅನೇಕ ರೀತಿಯಲ್ಲಿ ಅವರು ತನ್ನ ಕಡೆಗೆ ನಿಯಂತ್ರಣ ಮಾಡ್ಕೊಳ್ಳೋಕೆ ಮಾಟ ಮಂತ್ರಗಳ ಕಡೆನೂ ಕೂಡ ಅನೇಕ ರೀತಿಯಲ್ಲಿ ಹೋದರೂ ಕೂಡ ಅದು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ನನ್ನ ಹೆಂಡತಿನೇ ಅದು ಕವರ್ ಮಾಡಿದೆ. ಯಾಕೆಂದರೆ ನಾನು ಗೊತ್ತಿರಲಿಲ್ಲ, ನನಗೆ ಇವಾಗ ಗೊತ್ತಾಗ್ತದೆ. ಬೈಬಲ್ ಓದಬೇಕಾದ್ರೆ ನನಗೆ ಅದಕ್ಕೆ ಯಾವುದು ಕವರ್ ಆಗಿಲ್ಲ. ನಾನು ತಿಳಿಯದಿದ್ದಾಗಲೂ ಕೂಡ ದೇವರು ನನ್ನ ಕಾಯ್ದು ಕಾಪಾಡಿದ್ದಾರೆ. ಆಗ ನನ್ನ ಹೆಂಡತಿಗೆ ಅದೆಲ್ಲ ಕವರ್ ಆಗಿ ಗಂಡ ಅಂದ್ರೇ ಪ್ರೀತಿ ಹೋಗ್ಬಿಡ್ತು. ಗಂಡ ಅನ್ನೋ ರೀತಿಯಲ್ಲೇ ಬರಲಿಲ್ಲ. ನಾನು ಹೋಗಿ ಕಾಲೆಲ್ಲ ಬಿದ್ದಿದ್ದೀನಿ ನನ್ನ ಹೆಂಡತಿಗೆ. ಈ ಜೀವನದ ಈಗ ಕಾಲದಲ್ಲಿ ಕಷ್ಟ, ತುಂಬ ಕಷ್ಟ. ಈ ರೀತಿಯಾಗಿ ದೂರ ಇರೋದು, ಎಷ್ಟೋ ಜನ ಹಾಳಾಗೋಗಿದ್ದಾರೆ, ಬೇಡ ಬಾ ಅಂತೇಳಿ. ಆದರೆ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಬಿಡ್ತೀಯ, ನಿಮ್ಮ ಅಮ್ಮನ ಬಿಡ್ತೀಯ, ನಿಮ್ಮ ಅಕ್ಕನ ಬಿಡ್ತೀಯ ಅಂತ ಹೇಳಿದ್ರು. ಅದು ಅವಾಗ ಭಾಳ ನೋವಾಗ್ತಾಯಿತ್ತು. ಅವರು ಹೇಳಿದ ಪಾಠವನ್ನು ಅವ್ರು ಹೇಳ್ತಾಯಿದ್ರು, ಒಪ್ಪಿಸ್ತಾ ಇದ್ರು. ಭಾಳ ನೋವಾಗ್ತಿತ್ತು. ಅದೇ ಟೈಮಲ್ಲಿ ನನಗೆ ತುಂಬ ಪ್ರಶ್ನೆಗಳು ಕಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಪ್ರಿಯರೇ, ಈ ಸುವಾರ್ತಿಕ ಕಾರ್ಯಕ್ರಮ ಮುಂದಿನ ವಾರಕ್ಕೆ ನಾವು ಮುಂದುವರಿಸ್ತಿದ್ದೇವೆ.